ಆಸ್ತಮಾ ಸ್ಟಾರ್ಟ್ ಆಗೋದು ಅಲರ್ಜಿಯಿಂದ. ಕಾಮನ್ ಆಗಿ ಅಲರ್ಜಿ ರೈನೈಟಿಸ್ ಅಂತೀವಿ, ರನ್ನಿಂಗ್ ನೋಸ್, ಸ್ನೀಸಿಂಗ್, ನೋಸ್ ಬ್ಲಾಕು. ಕೆಲವರು ಡೈರೆಕ್ಟಾಗಿ ಆಸ್ತಮಾನೂ ಬರ್ಬೋದು. ನೋಸ್ ಅಲರ್ಜಿ ಇಲ್ದೇ ಡೈರೆಕ್ಟ್ ಆಸ್ತಮಾ ಬರ್ಬೋದು ಕೆಲವರಿಗೆ ನೇಸಲ್ ಅಲರ್ಜಿ ಇದ್ದು ಅಲರ್ಜಿಕ್ ರೈನೈಟಿಸ್ ಅಂತೀವಿ, ಅದಿದ್ದು ಆಸ್ತಮಾ ಬರ್ಬೋದು ಲೇಟರ್. ಆ ಥರ ಅಡಲ್ಟ್ಸ್ ಇಸ್ ನಾಟ್ ರಿವರ್ಸಿಬಲ್ ಬಿಕಾಸ್ ಲೇಟ್ ಆನ್ಸೆಟ್. ಬೇರೆ ಕಾರಣಗಳಿರ್ಬೋದು, ಸ್ಮೋಕಿಂಗ್ ಇರ್ಬೋದು, ಬೇರೆ ವೇಪಿಂಗು. ಇವಾಗ ಟೀನೇಜಲ್ಲಿ ಜಾಸ್ತಿ ಕಾಮನ್ ಆಗಿಬಿಟ್ಟಿದೆ, ಎಸ್ಪೆಷಲಿ ಬೆಂಗಳೂರಲ್ಲಿ ವೇಪಿಂಗು. ಡಾಕ್ಟರ್, ಈ ಒಂದು ಅಸ್ತಮಾದಲ್ಲಿ ವಾರ್ನಿಂಗ್ ಸೈನ್ ಅಂತ ಇರುತ್ತಾ, ಹೇಗೆ ಅಂತ? ಅಸ್ತಮಾ ಅಂದ ತಕ್ಷಣ ಜನರು ಭಯ ಪಡೋದು ಜಾಸ್ತಿ. ನನಗೇನೋ ದೊಡ್ಡ ಕಾಯಿಲೆ ಬಂದಿದೆ, ಎಸ್ಪೆಷಲಿ GPs ಎಲ್ಲ ಭಯ ಪಡಿಸ್ಬಿಟ್ಟಿರ್ತಾರೆ ಕೆಲವರು. ಈ ಹಳ್ಳಿಗಳಲ್ಲಿ ಎಲ್ಲ ಆಸ್ತಮಾ ಅನ್ನೋದು ದೊಡ್ಡ ಕಾಯಿಲೆ ಅಂತ ಭಯ ಪಡಿಸಿ ಅದನ್ನು ಹೇಳೋದೇ ಇಲ್ಲ ಅವ್ರಿಗೆ ಆಸ್ತಮಾ ಇದೆ ಅಂತ. ಯಾವುದು ನೈಟ್ ಟೈಮ್ ಪರ್ಸಿಸ್ಟೆಂಟ್ ನೈಟ್ ಟೈಮ್ ಸಿಂಪ್ಟಮ್ಸು, ಡೇ ಟೈಮ್ ಸಿಂಪ್ಟಮ್ಸು, ಫ್ರೀಕ್ವೆಂಟ್ ಯೂಸೇಜ್ ಆಫ್ ರಿಲೀವರ್, ಸಾಲ್ಬುಟಮಲ್ ಮತ್ತು ಲಿವೋಸಾಲ್ಬುಟಮಲ್ ಅಂತ ಇನ್ಹೇಲರ್ಸ್ ಬರುತ್ತೆ. ಅದು ಫ್ರೀಕ್ವೆಂಟ್ ಆಗಿ ತಗೊಂತಿದ್ರೆ ಸಿವಿಯರಿಟಿ ಜಾಸ್ತಿ ಇದೆ ಅಂತ ಅರ್ಥ. ಅಸ್ತಮಾ ಇದ್ದವ್ರದ್ದು ಲಂಗ್ಸ್ ಡ್ಯಾಮೇಜ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಅದು ದಟ್ ಇಸ್ ಆಲ್ಸೋ ಮಿತ್. ತುಂಬ ಜನಕ್ಕೆ ನಂಗೆ ಫುಡ್ಡಿಂದ ಬರುತ್ತೆ, ಏನು ಫುಡ್ ಅವಾಯ್ಡ್ ಮಾಡಬೇಕು ಅದೆಲ್ಲ ಕೇಳ್ತಾರೆ. ಯೂಶಲಿ ಫುಡ್ ಅಲರ್ಜಿ ತುಂಬ ರೇರು, ಇಂಡಿಯನ್ಸಲ್ಲಿ ಎಸ್ಪೆಷಲಿ ಫುಡ್ ಅಲರ್ಜಿ ತುಂಬ ರೇರು. ಏರ್ಬರ್ನ್ ಅಲರ್ಜನ್ಸ್ ಇರೋದ್ರಿಂದ ಅದನ್ನು ತಡೆಗಟ್ಟೋದು ತುಂಬ ಕಷ್ಟ. ಯು ಹ್ಯಾವ್ ಟು ಲೀವ್ ವಿತ್ ಇಟ್. ಸಮ್ಟೈಮ್ಸ್ ಇಟ್ ಇಸ್ ರಿವರ್ಸಿಬಲ್, ಸಮ್ಟೈಮ್ಸ್ ಯು ಹ್ಯಾವ್ ಟು ಟೇಕ್ ಮೆಡಿಸಿನ್. ತುಂಬ ಪೇಷಂಟ್ಸು ಸ್ಟ್ರಾಂಗ್ ಪರ್ಫ್ಯೂಮ್ಸು ಇವೆಲ್ಲ ಅವಾಯ್ಡ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಸರ್ ಅಂತಾರೆ. ಅದು ನಿಜ, ಕರೆಕ್ಟ್. ಯಾಕಂದ್ರೆ ದಟ್ ಕ್ಯಾನ್ ಟ್ರಿಗರ್ ದ ಪ್ರಾಬ್ಲಮ್. ಉಬ್ಸ್ ಅನ್ನೋದು ಲಕ್ಷಣ ಅಷ್ಟೇ, ಅದು ಕಾಯಿಲೆ ಅಲ್ಲ. ಹಾಗಾದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು ಅಂತ ಹೇಳಿದ್ರೆ ಏನು, ಅಲ್ಲಿ ಏನು ಚೇಂಜಸ್ ಆಗಿರುತ್ತೆ ಅಂತ? ತುಂಬ ಜನಕ್ಕೆ ಅದೊಂದು ಮಿತ್ ಇದೆ. ಇನ್ಹೇಲರ್ಸ್ ತೊಗೊಂಡ್ರೆ ಅಡಿಕ್ಷನ್ ಆಗುತ್ತೆ, ಅದು ಸ್ಟಿರಾಯ್ಡ್ ಇರುತ್ತೆ, ಅದೆಲ್ಲ ಮಿತ್. ದಟ್ ಇಸ್ ನಾಟ್ ಕರೆಕ್ಟ್. ಆಸ್ತಮಾ ಇಸ್ ಆಸ್ ಐ ಟೋಲ್ಡ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರಬಲ್. ಈಗ ಪ್ಯೂಬರ್ಟಿ ಬಂತು ಹೋಯಿತು, ಮತ್ತೆ ಒಂದು 20 ವರ್ಷ ಆದಮೇಲೆ ಬರ್ಬೋದು. ಎಷ್ಟೋ ನೋಡ್ತೀವಿ, ಎಷ್ಟೋ ಜನ OPD ನಾವು ಮೈಲ್ಡ್ ಸ್ಟೇಜಸ್ಸಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಸಿವಿಯರ್ ಸ್ಟೇಜ್ ಆಗಲ್ಲ. ನಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ನಮ್ಮ ಆಡಿಯನ್ಸ್ಗೆ ಸಲಹೆಯನ್ನು ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಶ್ವಾಸಕೋಶಕ್ಕೆ ಸಂಬಂಧಿಸಿದಂಥ ಒಂದು ಗಂಭೀರವಾಗಿರುವಂಥ ಕಾಯಿಲೆ ಅಂತ ಹೇಳಿದ್ರೆ ಅದನ್ನು ನಾವು ಅಸ್ತಮಾ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ, ಅದರಲ್ಲೂ ವಯಸ್ಸಾದವರಲ್ಲಿ ಅಸ್ತಮಾ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ಇನ್ನೂ ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಅಲರ್ಜಿ ಸಮಸ್ಯೆಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ. ವಯಸ್ಸಿನ ಹಂಗಿಲ್ಲದೆ ಇದೊಂದು ಬರ್ತಾ ಇರುವಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಅಸ್ತಮಾ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಏನು, ಈ ಅಲರ್ಜಿ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುದರ್ಶನ್ KS, ಸೀನಿಯರ್ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಒಂದು ಸ್ವಲ್ಪ ಆಸ್ತಮಾ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಕಾಮನ್ ಡಿಸೀಸ್ ಅದು, ಪ್ಲಸ್ ನೆಗ್ಲೆಕ್ಟೆಡ್, ಎಸ್ಪೆಷಲಿ ರಿಮೋಟ್ ಪ್ಲೇಸಸ್ ಅಲ್ಲಿ ಅವೇರ್ನೆಸ್ ಕಡಿಮೆ ಇರೋದ್ರಿಂದ. ಬರೀ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಅಷ್ಟೇ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಪ್ರಾಬ್ಲಮ್ ಬಂದಾಗ ಮಾತ್ರ ಹಾಸ್ಪಿಟಲ್ಗೆ ಹೋಗ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಮತ್ತೆ ICU ಅಡ್ಮಿಟ್ ಆಗೋದು ಅದೆಲ್ಲ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಾತಾಡೋಣ ಅದ್ರ ಬಗ್ಗೆ, ಜನರಲ್ ಅವೇರ್ನೆಸ್ ಬರಲಿ. ಎಸ್, ಹೌದು, ಇದ್ರ ಬಗ್ಗೆ ಕೂಡ ಅವೇರ್ನೆಸ್ ಬರುವಂತದ್ದು ತುಂಬಾನೇ ಮುಖ್ಯ ಆಗುತ್ತೆ ಸರ್. ಈಗ ಲಂಗ್ಸ್ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಈಗ ಆಸ್ ಅ ಡಾಕ್ಟರ್ ಆಗಿ ನೀವು ಹೆಲ್ದಿ ಲಂಗ್ಸ್ ಅನ್ನ ಅಥವಾ ಒಂದು ಆರೋಗ್ಯಕರವಾಗಿರುವಂತಹ ಶ್ವಾಸಕೋಶವನ್ನ ಹೇಗೆ ಡಿಫೈನ್ ಮಾಡ್ತೀರಾ? ಒಂದು ಲಂಗ್ಸ್ ಹೆಲ್ದಿ ಆಗಿದೆ ಅಂತ ಹೇಳಿದ್ರೆ ಅದು ಹೇಗಿರ್ಬೇಕಾಗತ್ತೆ ಅಂತ? ಓಕೆ, ಯೂಶಲಿ ಅಂದ್ರೆ ಆರೋಗ್ಯಕರವಾದ ಶ್ವಾಸಕೋಶ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಇಲ್ದಿರೋದು, ಕೆಮ್ಮು ಇಲ್ದಿರೋದು, ಮತ್ತೆ ವೀಸಿಂಗ್ ಅಂತೀವಿ, ವಿಸ್ಲಿಂಗ್ ಸೌಂಡ್ ಇರುತ್ತಲ್ಲ ಲಂಗ್ಸ್ ಅಲ್ಲಿ, ಅದು ಇಲ್ದಿರೋದು, ಕ್ರಾನಿಕ್ ಕಾಫ್, ತುಂಬಾ ದಿನದಿಂದ ಕೆಮ್ಮು ಬರುತ್ತೆ, 1-2 ದಿನ ಬರುತ್ತೆ, ಇನ್ಫೆಕ್ಷನ್ ಆದಾಗ ಅದು ಕಾಮನ್. ತುಂಬಾ ದಿನದಿಂದ ಕೆಮ್ಮು ಇಲ್ದಿರೋದು ಅದು ಹೆಲ್ದಿ ಲಂಗ್ಸ್ ಅಂತ ಹೇಳ್ಬೋದು ಆಕ್ಚುಲಿ. ಓಕೆ, ಸೊ ನಾವು ಇವತ್ತು ಅಸ್ತಮಾದ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಹೆಚ್ಚಿನ ಜನರಿಗೆ, ಅದರಲ್ಲೂ ವಯಸ್ಸಾದವರಲ್ಲಿ ಸ್ವಲ್ಪ ಈ ಒಂದು ಕಂಡೀಷನ್ ನಾವು ಜಾಸ್ತಿನೇ ನೋಡ್ತೀವಿ. ಈಗ ರಿಲೇಟಿವ್ಸ್, ಫ್ಯಾಮಿಲಿ ಅಂತ ಬಂದಾಗ ಹೆಚ್ಚಾಗಿ ವಯಸ್ಸಾದವರಲ್ಲಿ ಒಂದು 50 ದಾಟದ ಮೇಲೆ ಕಾಮನ್ ಆಗಿ ಕೆಲವರಲ್ಲಿ ಇದ್ದೇ ಇರುತ್ತೆ. ಇನ್ನೊಂದ್ ಕಡೆ ಅಲರ್ಜಿ ಸಮಸ್ಯೆ. ಸೊ ಕನೆಕ್ಷನ್ಸ್ ಏನಾದ್ರೂ ಇದೆಯಾ ಡಾಕ್ಟರ್, ಈ ಅಸ್ತಮಾ ಹಾಗೇನೆ ಅಲರ್ಜಿಗೆ ಸಂಬಂಧ ಏನಾದ್ರೂ ಇದೆಯಾ ಅಂತ? ಆಸ್ತಮಾ ಇಸ್ ನಥಿಂಗ್ ಬಟ್ ಅಲರ್ಜಿ. ಅದು ಒಂಥರ ಅಲರ್ಜಿ. ಅದು ಆಸ್ತಮಾ ಸ್ಟಾರ್ಟ್ ಆಗೋದು ಅಲರ್ಜಿಯಿಂದ. ಯಾವ ಅಲರ್ಜಿಸ್? ಕಾಮನ್ ಆಗಿ ಅಲರ್ಜಿ ರೈನೈಟಿಸ್ ಅಂತೀವಿ, ರನ್ನಿಂಗ್ ನೋಸ್, ಸ್ನೀಸಿಂಗ್, ನೋಸ್ ಬ್ಲಾಕ್. ಕೆಲವರು ಡೈರೆಕ್ಟ್ ಆಗಿ ಆಸ್ತಮಾನೂ ಬರ್ಬೋದು. ಈ ಅಲರ್ಜಿ ಇರೋರಿಗೆ ಡೆಫಿನೆಟ್ ಆಗಿ ಇವತ್ತಿಲ್ಲ ಅಂದ್ರೆ ನಾಳೆ ಆಸ್ತಮಾ ಬರೋ ಚಾನ್ಸಸ್ ಜಾಸ್ತಿ. ಅಲರ್ಜಿ ಇರೋರಿಗೆ, ಸ್ಕಿನ್ ಅಲರ್ಜಿ, ಈ ರನ್ನಿಂಗ್ ನೋಸ್, ಸ್ನೀಸಿಂಗ್, ನೋಸ್ ಬ್ಲಾಕ್ ಇಂಥವ್ರಿಗೆ. ಯೂಶಲಿ ಮಕ್ಕಳಲ್ಲಿ ಬರೋದು ದೇ ವಿಲ್ ಔಟ್ಗ್ರೋ ಆಸ್ತಮಾ. ಚಿಕ್ಕ ವಯಸ್ಸಲ್ಲಿ ಬಂದಿರೋದು ಸ್ಲೋ ಆಗಿ ಅವರು ಹೊರಗಡೆ ಬಂದ್ರು, ಲೈಕ್ ಪ್ಯೂಬರ್ಟಿ ಆ ಥರ ಏಜ್ ಟೈಮ್ಗೆ ಹೊರಗಡೆ ಬಂದ್ಬಿಡ್ತಾರೆ ಅದು ಆ ಕಾಯಿಲೆಯಿಂದ. ವಯಸ್ಸಾದ್ಮೇಲೆ ಅದು ಫಿಕ್ಸ್ಡ್ ಏರ್ವೇಸ್ ಅಂತೀವಿ. ತುಂಬಾ ವರ್ಷಗಳಿಂದ ಆಸ್ತಮಾ ಇದ್ದು ಏರ್ವೇ ರಿಮಾಡೆಲಿಂಗ್ ಆಗಿ ಅದು ಪರ್ಮನೆಂಟ್ ಆಗಿ ಹಂಗೆ ಇದ್ಬಿಡುತ್ತೆ. ಅದನ್ನ ಟ್ರೀಟ್ ಮಾಡೋದು ತುಂಬಾ ಕಷ್ಟ ವಯಸ್ಸಾದ್ಮೇಲೆ. ಅದಕ್ಕೆ ಕಾಯಿಲೆ ಮೊದಲು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಟ್ರೀಟ್ ಮಾಡಿದ್ರೆ ಇಟ್ ಇಸ್ ರಿವರ್ಸಿಬಲ್. ಸಮ್ಟೈಮ್ಸ್ ರಿವರ್ಸಿಬಲ್. ಆಸ್ತಮಾನು ರಿವರ್ಸಿಬಲ್, ಎಸ್ಪೆಷಲಿ ಯಂಗರ್ ಪಾಪ್ಯುಲೇಷನ್ ಲೈಕ್ ಚಿಲ್ಡ್ರನ್
either each puberty they'll come out of. Even adults also, so many have become normal with treatment. ಮಕ್ಕಳಲ್ಲೂ ಕೂಡ ಅಸ್ತಮಾ ಬರುತ್ತೆ, ವಯಸ್ಸಾದವರಲ್ಲೂ ಕೂಡ ಬರುತ್ತೆ, ಬಟ್ ಅದು ಎರಡು ಕೂಡ ಡಿಫರೆಂಟ್. ಬಟ್ ಇದು ಟ್ರೀಟ್ಮೆಂಟ್ ಯೂಶಲಿ ಸೇಮ್ ಇರುತ್ತೆ, ಬಟ್ ಯಂಗರ್ ಪಾಪ್ಯುಲೇಷನ್ ಇಟ್ಸ್ ರಿವರ್ಸಿಬಲ್. ಅಡಲ್ಟ್ಸ್ ಇಸ್ ನಾಟ್ ರಿವರ್ಸಿಬಲ್ ಬಿಕಾಸ್ ಲೇಟ್ ಆನ್ಸೆಟ್, ಬೇರೆ ಕಾರಣಗಳಿರ್ಬೋದು, ಸ್ಮೋಕಿಂಗ್ ಇರ್ಬೋದು, ಬೇರೆ ವೇಪಿಂಗು, ಇವಾಗ ಟೀನೇಜ್ ಅಲ್ಲಿ ಜಾಸ್ತಿ ಕಾಮನ್ ಆಗ್ಬಿಟ್ಟಿದೆ, ಎಸ್ಪೆಷಲಿ ಬೆಂಗಳೂರಲ್ಲಿ ವೇಪಿಂಗು, ಅದರಿಂದ ಜಾಸ್ತಿ ಸಿಗರೇಟ್ ಸ್ಮೋಕಿಂಗ್ ಇಂದ ಆಸ್ತಮಾ ಇರೋರಿಗೆ ಇನ್ನೂ ಜಾಸ್ತಿ ತೊಂದರೆ ಮಾಡುತ್ತದೆ. ಓಕೆ ಓಕೆ. ಈಗ ಆಸ್ತಮಾ ಆಗಿದೆ ಅಂತ ಹೇಳಿದ್ರೆ ಆ ಪರ್ಸನ್ ಲಂಗ್ಸ್ ಅಲ್ಲಿ ಏನ್ ಚೇಂಜಸ್ ಆಗಿರುತ್ತೆ ಡಾಕ್ಟರ್? ಎಕ್ಸಾಕ್ಟ್ಲಿ ಏನಾಗಿರುತ್ತೆ ಅಂತ? ಏರ್ವೇ ಹೈಪರ್ ರಿಯಾಕ್ಟಿವಿಟಿ ಅಂತೀವಿ. ಅದಕ್ಕೆ ಕಾರಣ ಏರ್ವೇ ಇನ್ಫ್ಲಮೇಷನ್. ನಾವು ಉಸಿರಾಡೋ ಗಾಳಿಯಲ್ಲಿ ಕಾಮನ್ ಆಗಿ ಏರ್ಬೋರ್ನ್ ಅಲರ್ಜೆನ್ಸ್, ಎನಿಥಿಂಗ್ ಕ್ಯಾನ್ ಬಿ ಅಲರ್ಜಿಕ್. ಈ ಗಾಳಿಯಲ್ಲಿ ಇರ್ಬೋದು, ಐ ಮೀನ್ ಗಾಳಿಯಿಂದನೇ ಬರ್ಬೇಕಂತೇನಿಲ್ಲ, ಎನಿಥಿಂಗ್ ಕ್ಯಾನ್ ಬಿ ಅಲರ್ಜಿಕ್. ಕಾಮನ್ ಆಗಿ ಡಸ್ಟ್ ಮೈಟ್ಸ್ ಅಂಡ್ ಪೋಲನ್ ಅಂತ, ಅದು ಗಾಳಿಲಿರೋದು. ತುಂಬಾ ಜನಕ್ಕೆ ನಂಗೆ ಫುಡ್ ಇಂದ ಬರುತ್ತೆ, ಏನ್ ಫುಡ್ ಅವಾಯ್ಡ್ ಮಾಡ್ಬೇಕು ಅದೆಲ್ಲ ಕೇಳ್ತಾರೆ. ಯೂಶಲಿ ಫುಡ್ ಅಲರ್ಜಿ ತುಂಬಾ ರೇರು, ಇಂಡಿಯನ್ಸ್ ಅಲ್ಲಿ ಎಸ್ಪೆಷಲಿ ಫುಡ್ ಅಲರ್ಜಿ ತುಂಬಾ ರೇರು. ಏರ್ಬರ್ನ್ ಅಲರ್ಜೆನ್ಸ್ ಇರೋದ್ರಿಂದ ಅದನ್ನ ತಡೆಗಟ್ಟೋದು ತುಂಬಾ ಕಷ್ಟ. ಯು ಹ್ಯಾವ್ ಟು ಲಿವ್ ವಿತ್ ಇಟ್. ಸಮ್ಟೈಮ್ಸ್ ಇಟ್ ಇಸ್ ರಿವರ್ಸಿಬಲ್, ಸಮ್ಟೈಮ್ಸ್ ಯು ಹ್ಯಾವ್ ಟು ಟೇಕ್ ಮೆಡಿಸಿನ್. ದೇ ಆರ್ ಸೇಫ್ ಮೆಡಿಸಿನ್, ಇನ್ಹೇಲರ್ಸ್ ಎಸ್ಪೆಷಲಿ. ಅಲರ್ಜೆನ್ಸ್ ತಡೆಗಟ್ಟೋದು ಕಾಮನ್ ಮಾಸ್ಕ್ ಯೂಸ್ ಮಾಡೋದು ಹೊರಗಡೆ ಹೋದಾಗ, ಅದು ಹೆಲ್ಪ್ ಮಾಡುತ್ತೆ. ಮತ್ತೆ ಅವಾಯ್ಡಿಂಗ್ ದ ಟ್ರಿಗರಿಂಗ್ ಫ್ಯಾಕ್ಟರ್ಸ್, ಎಸ್ಪೆಷಲಿ ಡಸ್ಟ್ ಮೈಟ್ಸ್, ಮನೇಲಿ ಇರ್ಬೋದು ಡಸ್ಟ್ ಮೈಟ್ಸ್, ದಟ್ ಕ್ಯಾನ್ ಬಿ ದ ರೀಸನ್. ಅದನ್ನ ಅವಾಯ್ಡ್ ಮಾಡೋಕ್ಕೆ ಈ ಬೆಡ್ಶೀಟ್ ಪಿಲ್ಲೋ ಕವರ್ ವಾರಕ್ಕೆ 2 ಸಲ ಬಿಸಿನಲ್ಲಿ ತೊಳೆಯೋದು, ಈ ಕಾರ್ಪೆಟ್ಸ್ ಇದ್ರೆ ವ್ಯಾಕ್ಯೂಮ್ ಮಾಡೋದು ಫ್ರೀಕ್ವೆಂಟ್ ಆಗಿ, ಅದನ್ನ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಆಗ್ಬೋದು. ಬಟ್ ಕಂಪ್ಲೀಟ್ಲಿ ಇಟ್ ಇಸ್ ನಾಟ್ ಅವಾಯ್ಡಬಲ್. You have to live with air. ಸುತ್ತಮುತ್ತ ಇದ್ದೇ ಇರುತ್ತೆ, ಡಸ್ಟ್ ಇದ್ದೇ ಇರುತ್ತೆ, ಬ್ಯಾಕ್ಟೀರಿಯಾಸ್ ಇರುತ್ತೆ, ಸೊ ಅವುಗಳ ಜೊತೆಗೆ ನಾವು ಬದುಕಬೇಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಅದನ್ನ ತಡೆಗಟ್ಟೋದಕ್ಕೆ ಆಗೋದಿಲ್ಲ, ಬಟ್ ಟು ಸಮ್ ಎಕ್ಸ್ಟೆಂಟ್ ಯು ಕ್ಯಾನ್ ಪ್ರಿವೆಂಟ್. ಓಕೆ ಓಕೆ. ಈಗ ಅಸ್ತಮಾ ಇತ್ತು ಅಂತ ಹೇಳಿದ್ರೆ ಅವರ ಲಂಗ್ಸ್ ಅಲ್ಲಿ ಒಂದು ಇನ್ಫ್ಲಮೇಷನ್ ಅಥವಾ ಕಾಣಿಸ್ಕೊಂಡು, ಕ್ರಾನಿಕ್ ಇನ್ಫ್ಲಮೇಷನ್ ಇಂದ ಏರ್ವೇ ಹೈಪರ್ ರಿಯಾಕ್ಟಿವಿಟಿ ಆಗಿ ಕ್ರಾನಿಕ್ ಕಾಫ್, ವೀಸಿಂಗ್ ಇವೆಲ್ಲನೂ ಬರುತ್ತೆ. ಓಕೆ ಓಕೆ. ಈಗ ಇನಿಷಿಯಲಿ ಒಬ್ಬ ವ್ಯಕ್ತಿಗೆ ಬರ್ತಾ ಇದೆ, ಈಗ ನೀವು ಹೇಳಿದ್ರಿ ಅಲರ್ಜಿಯಿಂದ ಕೂಡ ಅಸ್ತಮಾ ಬರಬಹುದು, ಬರುವಂತ ಚಾನ್ಸಸ್ ಅಲ್ಲ, ಅಲರ್ಜಿಯಿಂದನೇ ಆಸ್ತಮಾ ಬರೋದು. ಅಲರ್ಜಿ ಇಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಅಲರ್ಜಿ. ಐ ಮೀನ್ ಆಸ್ತಮಾ ಇಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಅಲರ್ಜಿ. ಓಕೆ. ಅಲರ್ಜಿ ಎಲ್ಲರೂ ಬರ್ಬೋದು, ಆದ್ರೆ ಕೆಲವರಿಗೆ ಡೈರೆಕ್ಟ್ ಆಗಿ ಬರುತ್ತೆ, ಡೈರೆಕ್ಟ್ ಆಗಿ ಬರುತ್ತೆ. ನೋಸ್ ಅಲರ್ಜಿ ಇಲ್ದೇನೆ ಡೈರೆಕ್ಟ್ ಆಸ್ತಮಾ ಬರ್ಬೋದು ಕೆಲವರಿಗೆ ನೇಸಲ್ ಅಲರ್ಜಿ ಇದ್ದು ಅಲರ್ಜಿಕ್ ರೈನೈಟಿಸ್ ಅಂತೀವಿ, ಅದಿದ್ದು ಆಸ್ತಮಾ ಬರ್ಬೋದು ಲೇಟರ್ ಆ ತರ. ಓಕೆ. ಹಾಗಾದ್ರೆ ಮುಖ್ಯ ಕಾರಣಗಳು ಏನು ಅಂತ ಈಗ ನೀವು ಹೇಳಿದ್ರಿ, ಅಲರ್ಜಿ ಇದ್ದು ಬರಬಹುದು ಅಂಡ್ ಇನ್ನೊಂದು ಹೇಳಿದ್ರಿ ಡೈರೆಕ್ಟ್ ಆಗಿ ಬರಬಹುದು ಅಂತ. ಈಗ ವೈರಲ್ ಇನ್ಫೆಕ್ಷನ್ಸ್, ಕೋವಿಡ್ ಬಂದ್ಮೇಲೆ ಕೆಲವರಿಗೆ ಆಸ್ತಮಾ ಶುರು ಆಗಿದೆ. ಇಟ್ ಇಸ್ ಲೈಕ್ ಏರ್ವೇ ರಿಮೋಡೆಲಿಂಗ್. ಅದನ್ನ ನಮ್ಮ ಇಮ್ಯುನಿಟಿ ಚೇಂಜ್ ಮಾಡುತ್ತೆ, ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ಸ್. ಎಕ್ಸ್ಪೋಜರ್ ಟು ಪೊಲ್ಯೂಷನ್, ಸ್ಲೋ ಆಗಿ ಎಕ್ಸ್ಪೋಜರ್ ಆಗಿ ನಮ್ಮ ಏರ್ವೇ ಚೇಂಜಸ್ ಆಗಿ ಆಸ್ತಮಾ ಬರ್ಬೋದು. ಮತ್ತೆ ಇದು ಇಂಡೋರ್ ಏರ್ ಪೊಲ್ಯೂಷನ್, ಡಸ್ಟ್ ಮೈಟ್ಸು, ಮತ್ತೆ ಈ ಮಸ್ಕಿಟೋ ಕಾಯಿಲ್ಸ್ ಅದೆಲ್ಲ, ಅದರಿಂದನೂ ಸ್ವಲ್ಪ ಅಲರ್ಜಿ ಆಗುತ್ತೆ ಕೆಲವರಿಗೆ. ಅದನ್ನು ತುಂಬಾ ಸೊಳ್ಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀವಿ, ಅದು ತುಂಬಾ ಡೇಂಜರ್. ಅದು ಟ್ರಿಗರ್ ಮಾಡುತ್ತೆ ಆಸ್ತಮಾನ. ಆಸ್ತಮಾ ಇರೋ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಆಕ್ಚುಲಿ. ಓಕೆ. ಅಗರಬತ್ತಿ ಸ್ಮೆಲ್ ಎಲ್ಲ ಟ್ರಿಗರ್ ಅದನ್ನು ಜಾಸ್ತಿ ಮಾಡುತ್ತೆ. ತುಂಬಾ ಪೇಷಂಟ್ಸ್ ಸ್ಟ್ರಾಂಗ್ ಪರ್ಫ್ಯೂಮ್ಸ್ ಇವೆಲ್ಲ ಅವಾಯ್ಡ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಸರ್ ಅಂತಾರೆ. ಅದು ನಿಜ, ಕರೆಕ್ಟ್. ಯಾಕಂದ್ರೆ ದಟ್ ಕ್ಯಾನ್ ಟ್ರಿಗರ್ ದ ಪ್ರಾಬ್ಲಮ್. ದಟ್ ಇಟ್ ಸೆಲ್ಫ್ ಈಸ್ ನಾಟ್ ಅಲರ್ಜಿ. ಅದರಿಂದ ಅಲರ್ಜಿ ಐ ಮೀನ್ ಶುರು ಆಗಲ್ಲ, ಬಟ್ ಅದಿರೋ ಪ್ರಾಬ್ಲಮ್ ಜಾಸ್ತಿ ಮಾಡುತ್ತೆ. ಎಸ್ಪೆಷಲಿ ಸ್ಟ್ರಾಂಗ್ ಪರ್ಫ್ಯೂಮ್ಸ್, ಈ ಮಸ್ಕಿಟೋ ಕಾಯಿಲ್ಸ್ ಅಂತೆ, ಪೊಲ್ಯೂಷನ್ ಇವೆಲ್ಲನು ಆತರ. ಓಕೆ ಓಕೆ. ಸೊ ಇನಿಷಿಯಲಿ ಒಬ್ಬ ವ್ಯಕ್ತಿಗೆ ಅಸ್ತಮಾ ಶುರು ಆಗ್ತಿದೆ ಅಂದಾಗ ಆರಂಭಿಕ ಲಕ್ಷಣಗಳೇನಾದ್ರೂ ಇರುತ್ತಾ? ಎಚ್ಚೆತ್ಕೊಳ್ಳಿಕ್ಕೆ ಸಾಧ್ಯ ಆಗಬಹುದಾ, ಹೇಗೆ? ಸಾಮಾನ್ಯ ಲಕ್ಷಣಗಳಂದ್ರೆ ಕೆಮ್ಮು, ಕಫ, ವೀಸಿಂಗ್ ಸೌಂಡ್, ವಿಸ್ಲಿಂಗ್ ಸೌಂಡ್ ಇರುತ್ತೆ. ಅದು ಬ್ರೆತ್ಲೆಸ್ನೆಸ್, ನಡೆದ್ರೆ ಸ್ವಲ್ಪ ಫಾಸ್ಟ್ ನಡೆದ್ರೆ ಮೆಟ್ಲತ್ತರ ಉಬ್ಬಸ ಬರೋದು, ಇದು ಕಾಮನ್ ಆಗಿ ಬರೋ ಲಕ್ಷಣಗಳು ಆಸ್ತಮಾ. ಈಗ ಉಬ್ಬಸ ಮತ್ತೆ ಅಸ್ತಮಾ ಎರಡು ಒಂದೇನಾ? ಹಂಗಾರೆ ಉಬ್ಬಸ ಅನ್ನೋದು ಸಿಂಪ್ಟಮ್. ಅದು ಈ ಬ್ರೆತ್ಲೆಸ್ನೆಸ್ ಏನಂತೀವಿ, ಉಬ್ಬಸ ನಡೆದ್ರೆ ಆಯಾಸ ಆಗೋದು, ದಟ್ ಇಸ್ ಉಬ್ಬಸ. ಕಾಮನ್ ಆಗಿ ಉಬ್ಬಸ ಅಂದ್ರೆ ಲೇಮನ್ ಟೈಮ್ ಅಲ್ಲಿ ಉಬ್ಬಸ ಅಂದ್ರೆ ಆಸ್ತಮಾ ಅನ್ಕೊಂಡಿರ್ತಾರೆ, ಬಟ್ ಈಗ ಕಾಮನ್ ಆಗಿ ಉಬ್ಬಸ ಎಲ್ಲ ಕಾಯಿಲೆ ಇರ್ಬೋದು. ಈಗ ಹಾರ್ಟ್ ಪ್ರಾಬ್ಲಮ್ ಅಲ್ಲೂ ಉಬ್ಬಸ ಇರುತ್ತೆ, ಲಂಗ್ ಆಸ್ತಮಾ ಇಲ್ಲದೆ ಬೇರೆ COPD ಸ್ಮೋಕರ್ಸ್ ಅಲ್ಲೂ ಉಬ್ಬಸ ಇರುತ್ತೆ. ಉಬ್ಬಸ ಅನ್ನೋದು ಲಕ್ಷಣ ಅಷ್ಟೇ, ಅದು ಕಾಯಿಲೆ ಅಲ್ಲ. ಓಕೆ. ಈಗ ನಮ್ಗೆ ಉಸಿರಾಡೋದಕ್ಕೆ ಕಷ್ಟ ಆಗೋದು ಉಬ್ಬಸ, ಅದನ್ನು ಉಬ್ಬಸ ಅಂತ ಕರೀತಾರೆ. ಓಕೆ. ಕಾಮನ್ ಆಗಿ ಲೇಮನ್ ಟೈಮ್ ಅಲ್ಲಿ ಆಸ್ತಮಾನ ಉಬ್ಬಸ ಅಂತಾರೆ. ಯಾಕಂದ್ರೆ ಆಸ್ತಮಾ ಅಂದ ತಕ್ಷಣ ಜನರು ಭಯ ಪಡೋದು ಜಾಸ್ತಿ, ನಂಗೆ ಏನೋ ದೊಡ್ಡ ಕಾಯಿಲೆ ಬಂದಿದೆ. ಎಸ್ಪೆಷಲಿ GPs ಎಲ್ಲ ಭಯ ಪಡಿಸ್ಬಿಟ್ಟಿರ್ತಾರೆ ಕೆಲವರು ಈ ಹಳ್ಳಿಗಳಲ್ಲಿ ಎಲ್ಲ. ಆಸ್ತಮಾ ಅನ್ನೋದು ದೊಡ್ಡ ಕಾಯಿಲೆ ಅಂತ ಭಯಪಡಿಸಿ ಅದನ್ನ ಹೇಳೋದೇ ಇಲ್ಲ ಅವ್ರಿಗೆ ಆಸ್ತಮಾ ಇದೆ ಅಂತ. ಜಸ್ಟ್ ಮಾಮೂಲಿ ಉಬ್ಬಸ ಇದೆ ಅಂತ ಹೇಳಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಸರಿ ಹೋಗ್ತಾರೆ, ಮತ್ತೆ ದೇ ವಿಲ್ ಗೋ ಬ್ಯಾಕ್ ಟು ದ ಸೇಮ್ ಡಾಕ್ಟರ್. ಅಲ್ಟಿಮೇಟ್ಲಿ ದೇ ಲ್ಯಾಂಡ್ ಅಪ್ ಇನ್ ICU ವಿತ್ ಎಕ್ಸಾರ್ಬರೇಷನ್. ಹಾಗಿದ್ರೆ ಈ ಒಂದು ಆಸ್ತಮಾ ಕೇಸಸ್ ಅನ್ನ ನೀವು ಜಾಸ್ತಿಯಾಗಿ ಹಳ್ಳಿಗಳಿಗಿಂತ ಸಿಟಿಗಳಲ್ಲಿ ನೋಡ್ತೀರಾ ಡಾಕ್ಟರ್? ಸಿಟಿಗಳಲ್ಲಿ ಕಾಮನ್. ಯಾಕಂದ್ರೆ ಒಂದು ಮಕ್ಕಳು ಈ ಎಕ್ಸ್ಪೋಸ್ ಆಗಲ್ಲ, ಮಣ್ಣಲ್ಲಿ ಆಟ ಆಡಲ್ಲ. ಎಷ್ಟೋ ಜನ
ಇಂಡೋರ್ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತಾರೆ. ಮನೆ ಒಳಗಡೆ ಇಂಡೋರ್ ಎನ್ವಿರಾನ್ಮೆಂಟ್ ಅಲ್ಲಿ ಡಸ್ಟ್ ಮೈಟ್ ಅಲರ್ಜಿ ಜಾಸ್ತಿ. AC ಫಿಲ್ಟರ್ ಕ್ಲೀನ್ ಮಾಡಿದಿರೋ ಫಿಲ್ಟರ್ಸ್ ಇಂದನೂ ಅಲರ್ಜಿ ಜಾಸ್ತಿ ಆಗ್ಬೋದು AC-ಗಳಲ್ಲಿ. ಅದು ಒಂದು ಕಾರಣ. ಇನ್ನೊಂದು ಎಕ್ಸ್ಪೋಜರ್ ಟು ಪೊಲ್ಯೂಷನ್ ಜಾಸ್ತಿ. ದಟ್ಸ್ ವೈ ಆಸ್ತಮಾ ಇನ್ಸಿಡೆನ್ಸ್ ಜಾಸ್ತಿ, ಎಸ್ಪೆಷಲಿ ಅರ್ಬನ್ ಏರಿಯಾಸ್ ಅಲ್ಲಿ ಕಂಪೇರ್ ಟು ರೂರಲ್ ಏರಿಯಾಸ್. ಮತ್ತೆ ಇನ್ನೊಂದಿದೆ ಹೈಜೀನ್ ಹೈಪೋಥಿಸಿಸ್. ಅದು ಹೇಳಿದ್ನಲ್ಲ, ಹೈಜೀನ್ ಹೈಪೋಥಿಸಿಸ್ ಅಂದ್ರೆ ನಾವು ಮಣ್ಣಲ್ಲಿ ಆಟ ಆಡಿದ್ರೆ ನಮ್ಗೆ ಇಮ್ಯುನಿಟಿ ಬರುತ್ತೆ ಎಷ್ಟೊಂದು ಜನಕ್ಕೆ. ದಟ್ ಇಸ್ ಅನ್ ಹೈಪೋಥಿಸಿಸ್. ಕರೆಕ್ಟ್ ಎಲ್ಲ ಗೊತ್ತಿಲ್ಲ, ಬಟ್ ಇಟ್ ಹೋಲ್ಡ್ಸ್ ಗುಡ್. ಬಟ್ ಹೇಳ್ತಾರೆ ಹಳ್ಳಿ ಕಡೆಗೆ ಜಾಸ್ತಿ ಮಕ್ಕಳು ಹೊರಗಡೆ ಹೋಗ್ತಾರೆ, ಎಕ್ಸ್ಪೋಸ್ ಆಗ್ತಾರೆ, ಮಣ್ಣಲ್ಲಿ ಆಟ ಆಡ್ತಾರೆ, ಆಟ ಆಡಬೇಕು ಅಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ಹೈಜೀನ್ ಹೈಪೋಥಿಸಿಸ್. ಅಂತ ಆಡೋರಿಗೆ ಇನ್ಸಿಡೆನ್ಸ್ ಕಡಿಮೆ. ಓಕೆ. ಸೊ ಮಕ್ಕಳು ಮಣ್ಣಲ್ಲಿ ಆಟ ಆಡ್ಬೇಕು, ಅವಾಗ ಮಣ್ಣಲ್ಲಿ ಎಕ್ಸ್ಪೋಜರ್ ಟು ಬೇರೆ ಬೇರೆ ಮಕ್ಕಳ ಜೊತೆ ಆಟ ಆಡಿದಾಗ ಕ್ರಾಸ್ ಇನ್ಫೆಕ್ಷನ್ಸ್ ಆಗಿ ಇಮ್ಯುನಿಟಿ ಬರುತ್ತೆ ಆ ವೈರಸ್ಗೆ. ಆತರ. ಓಕೆ. ಈಗ ನಮಗೆ ಕಷ್ಟ ಬಂದಾಗ್ಲೇ ಎದುರಿಸುವಂತ ತಾಕತ್ತು ಸಿಗೋದಲ್ವಾ? ಸೊ ಇನ್ ದ ಸೇಮ್ ವೇ ಇದನ್ನು ಅರ್ಥ ಮಾಡ್ಕೋಬಹುದು. ಸೊ ನಾವು ಎಕ್ಸ್ಪೋಸ್ ಆದಾಗ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನ ಫೇಸ್ ಮಾಡೋದಕ್ಕಾಗತ್ತೆ, ನಮ್ಮ ಬಾಡಿ ಅದಕ್ಕೆ ಪ್ರಿಪೇರ್ ಆಗ್ಬಿಡುತ್ತೆ ಅನ್ನೋ ತರ. ಹಾಗಾದ್ರೆ ಈಗ ಮಕ್ಕಳಲ್ಲಿ ಅಸ್ತಮಾ ಬರೋದಕ್ಕೆ ಕಾರಣಗಳು ಬರೀ ಇದೊಂದು ಎನ್ವಿರಾನ್ಮೆಂಟಲ್ ಕಾರಣ ಅಷ್ಟೇ ಆಗಿದೆ? ಕಾಮನೆಸ್ಟ್ ಈಸ್ ಎನ್ವಿರಾನ್ಮೆಂಟ್. ಡಸ್ಟ್ ಮೈಟ್ ಅಂಡ್ ಇದು ಏರ್ಬಾರ್ನ್ ಅಲರ್ಜೆನ್ಸ್, ಡಸ್ಟ್ ಮೈಟ್ಸ್ ಮತ್ತು ಪೋಲನ್ ಅಂತೀವಿ. ಎನಿಥಿಂಗ್ ಕ್ಯಾನ್ ಬಿ ಅಲರ್ಜಿಕ್. ಕೆಲವರಿಗೆ ಫುಡ್ ಇಂದ ಅಲರ್ಜಿ ಆಗುತ್ತೆ, ಕೆಲವರಿಗೆ ಸೀ ಫುಡ್. ಎನಿಥಿಂಗ್ ಕ್ಯಾನ್ ಬಿ ಅಲರ್ಜಿಕ್ ಇನ್ಕ್ಲೂಡಿಂಗ್ ದ ಸನ್. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ಸನ್ ಕ್ಯಾನ್ ಬಿ ಅಲರ್ಜಿಕ್, ಬಟ್ ಕಾಮನೆಸ್ಟ್ ಇದೆ ಏರ್ಬೋರ್ನ್ ಅಲರ್ಜಿ. ಓಕೆ. ಹಾಗಾದ್ರೆ ಈಗ ಮಕ್ಕಳಲ್ಲಿ ಉಂಟಾಗುವಂತಹ ಈ ಒಂದು ಅಸ್ತಮಾ, ಹಾಗೇನೆ ದೊಡ್ಡವರಲ್ಲಿ ಬರುವಂತಹ ಅಸ್ತಮಾ, ಬಟ್ ಎರಡು ಅಸ್ತಮಾ ಆಗಿರುತ್ತೆ, ಎರಡು ಒಂದೇ ಮೆಕ್ಯಾನಿಸಮ್ ಸೇಮ್. ಅಲರ್ಜೆನ್ಸ್ ಮಾಡೋ ತೊಂದರೆ ಸೇಮ್, ಬಟ್ ಮಕ್ಕಳಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟರೆ ದೇ ವಿಲ್ ಕಮ್ ಔಟ್ ಆಫ್ ದಿ ಅಲರ್ಜಿ. ಅಸ್ ದ ಏಜ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಅವಾಗ ದೇ ವಿಲ್ ಗ್ರೋ ಔಟ್ ಆಫ್ ಇಟ್. ಅದರಿಂದ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಅಡಲ್ಟ್ಸ್ ಅಲ್ಲೂ ಇವಾಗ ಸಿವಿಯರ್ ಆಸ್ತಮಾ ಅಂತ ಬರ್ತಾರೆ ಎಷ್ಟೋ ಜನ. ಅವ್ರನ್ನ ಮಿನಿಮಮ್ ಲೋಯೆಸ್ಟ್, ಐ ಮೀನ್ ಕಂಪ್ಲೀಟ್ ಕಂಟ್ರೋಲ್ ಆಗಿ ಲೋಯೆಸ್ಟ್ ಪಾಸಿಬಲ್ ಇನ್ಹೇಲರ್ ಕೊಡೋವರೆಗೂ ತಗೊಂಡು ಹೋಗ್ಬೋದು. ಬಟ್ ಮೋಸ್ಟ್ ಆಫ್ ದಮ್ ರಿಕ್ವೈರ್ ಇನ್ಹೇಲರ್ಸ್. ಮಿನಿಮಮ್ ಡೋಸ್ ಲೈಫ್ ಲಾಂಗ್ ಬೇಕಾಗ್ಬೋದು, ಇಲ್ಲ ದೊಡ್ಡವರಲ್ಲಿ ಬೇಕಾಗುತ್ತೆ ಲೈಫ್ ಲಾಂಗ್ ಬೇಕಾಗುತ್ತೆ. ಕೆಲವರು ಇಟ್ಸ್ ರಿವರ್ಸಿಬಲ್. ಆಸ್ತಮಾ ಇಸ್ ರಿವರ್ಸಿಬಲ್, ನಾಟ್ ಕ್ಯೂರಬಲ್, ಕಂಪ್ಲೀಟ್ಲಿ ರಿವರ್ಸಿಬಲ್ ಅಂಡ್ ಟ್ರೀಟಬಲ್. ಸಿಂಪ್ಟಮ್ಸ್ ಏನು ಇಲ್ದಿರ ಮಾಡ್ಬೋದು. ಲೈಕ್ ಕೆಮ್ಮಿರಲ್ಲ, ಬ್ರೆತ್ಲೆಸ್ನೆಸ್ ಇರಲ್ಲ, ವೀಸಿಂಗ್ ಇರಲ್ಲ. ಅವ್ರ ಕೆಲಸ ಅವ್ರು ಮಾಡೋ ತರ ಇರಬೇಕು. ಟ್ರೆಕ್ಕಿಂಗ್ ಹೋಗ್ತೀರಾ ಹೋಗಿ, ದೇ ಶುಡ್ ಬಿ ಏಬಲ್ ಟು ಡೂ ಎವ್ರಿಥಿಂಗ್. ದಟ್ಸ್ ಕಾಲ್ಡ್ ಗುಡ್ ಕಂಟ್ರೋಲ್ಡ್ ಆಸ್ತಮಾ. ಆತರ ಮಾಡ್ಬೋದು ಅಡಲ್ಟ್ಸ್ ನ. ಚಿಲ್ಡ್ರನ್ ಆಲ್ಸೋ, ಮೋಸ್ಟ್ ಆಫ್ ದ ಪೀಪಲ್ ಚಿಲ್ಡ್ರನ್ ವಿಲ್ ಕಮ್ ಔಟ್, ಬಟ್ ಸಮ್ ವಿಲ್ ಗ್ರೋ. ಚಿಲ್ಡ್ರನ್ ಅಂತ ಹೇಳ್ತೀರಾ ಹಾಗಾದ್ರೆ ನೀವು? ಚಿಲ್ಡ್ರನ್ ಟ್ರೀಟೆಡ್ ಪ್ರಾಪರ್ಲಿ ಇನ್ ದ ಇನಿಷಿಯಲ್ ಸ್ಟೇಜಸ್ ಇಟ್ಸ್ ಕ್ಯೂರಬಲ್. ಓಕೆ. ಸಾಮಾನ್ಯವಾಗಿ ಯಾವ ವಯಸ್ಸಿನ ಮಕ್ಕಳಲ್ಲಿ ನೀವು ಇದನ್ನ ಕಾಣ್ತೀರಾ ಡಾಕ್ಟರ್? anyone can get affected with asthma. ನಾನು ನೋಡೋದು ಯೂಶಲಿ 5 years and above ನೋಡ್ತೀನಿ. 5 ವರ್ಷದ ಮೇಲ್ಪಟ್ಟಂತ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಒಂದು 10-12 ವರ್ಷ ಆಗೋಷ್ಟು ಮೋಸ್ಟ್ ಆಫ್ ದಮ್ ಬರೋದೇ ಇಲ್ಲ, ಯಾಕಂದ್ರೆ ಚೆನ್ನಾಗಿ ಆಗ್ಬಿಡ್ತಾರೆ ಮಕ್ಕಳು. ಓಕೆ. ಆ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ಎಸ್ಪೆಷಲಿ ಅಲರ್ಜಿ ಇದೆಯಲ್ಲ, ನೋಸ್ ಅಲರ್ಜಿ, ರನ್ನಿಂಗ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ರನ್ನಿಂಗ್ ನೋಸ್ ಸ್ನೀಸಿಂಗ್ ಬಂದವರಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ರೆ ದೇ ಡೋಂಟ್ ಡೆವಲಪ್ ಆಸ್ತಮಾ ಅಟ್ ಆಲ್. ಓಕೆ. ಈಗ ಒಂದು ಮಗುವಿಗೆ ಅಸ್ತಮಾ ಬಂದಿದೆ ಸರ್, ಅದಾದ್ಮೇಲೆ ನೀವು ಹೇಳಿದ್ರಿ ಓಕೆ ಕಡಿಮೆ ಆಯ್ತು ಅಂತ, ಬಟ್ ಅದೇ ಮಗು ದೊಡ್ಡದಾದ್ಮೇಲೆ ಮತ್ತೆ ಆ ಮಗುಗೆ ಅಂದ್ರೆ ಆಲ್ರೆಡಿ ಅಸ್ತಮಾ ಬಂದಿದೆ ಮತ್ತೆ ಕೂಡ ಬರುವಂತ ಚಾನ್ಸಸ್ ಇರುತ್ತೆ? ಚಾನ್ಸಸ್ ಇದೆ. ಆಸ್ತಮಾ ಇಸ್ ಆಸ್ ಐ ಟೋಲ್ಡ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರಬಲ್. ಈಗ ಪ್ಯೂಬರ್ಟಿ ಬಂತು ಹೋಯ್ತು, ಮತ್ತೆ ಒಂದು 20 ವರ್ಷ ಆದ್ಮೇಲೆ ಬರ್ಬೋದು. ಎಷ್ಟೊಂದು ನೋಡ್ತೀವಿ, ಎಷ್ಟೊಂದು ಜನ OPD ಯಲ್ಲಿ ನಾವು. ಕೆಲವರು ಇದನ್ನ ನೀವು ಹೇಳಿದ್ರೆ ಆಗ್ಲೇ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಇದು ಸಣ್ಣ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಅಷ್ಟೇ ಅಂತ ಹೇಳ್ಬಿಟ್ಟು ಅದನ್ನ, ಅಥವಾ ಉಸಿರಾಟದ ಸಮಸ್ಯೆ ಇದೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಇದೊಂದು ಸಣ್ಣ ಸಮಸ್ಯೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಅಸ್ತಮಾದಿಂದ ಏನೆಲ್ಲ ತೊಂದರೆ ಆಗ್ಬಹುದು, ಶ್ವಾಸಕೋಶದ ಮೇಲೆ ಅದು ಯಾವ ಪರಿಣಾಮವನ್ನ ಬೀರಬಹುದು? ಅದೇ ಈಗ ಮಾಮೂಲಿ ಕೆಮ್ಮು ಅನ್ಕೊಂಡು, ಇಲ್ಲ ನಂಗೆ ಉಪ್ಸ ಬರುತ್ತೆ, ನಾನು ಎಕ್ಸರ್ಸೈಸ್ ಮಾಡಲ್ಲ, ನಾನು ದಪ್ಪ ಇದೀನಿ, ನಂಗೆ ಉಪ್ಸ ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಎಷ್ಟೋ ಜನ. ಇಲ್ಲ ಚಳಿಗಾಲದಲ್ಲಿ ಕೆಮ್ಮು ಬರುತ್ತೆ ಅದು ಇದು ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ. ಅಂತ ಟೈಮಲ್ಲಿ ಏನಾಗುತ್ತೆ, ಏರ್ವೇ ಇನ್ಫ್ಲಮೇಷನ್ ಪರ್ಸಿಸ್ಟೆಂಟ್ ಆಗಿ ಈ ರಿಪೀಟೆಡ್ ಎಪಿಸೋಡ್ಸ್ ಆಗಿ ದೆನ್ ಇಟ್ ವಿಲ್ ಬಿಕಮ್ ವಾಟ್ ಇಸ್ ಕಾಲ್ಡ್ ಫಿಕ್ಸ್ಡ್ ಏರ್ವೇಸ್ ಅಂತ, ರಿಮಾಡೆಲಿಂಗ್ ಆಗ್ಬಿಡುತ್ತೆ. ಆ ಏರ್ವೇಸ್ ಏನ್ ಈ ತರ ಇರುತ್ತೆ ಅದು ರಿಮಾಡೆಲಿಂಗ್ ಆಗ್ಬಿಟ್ಟೆ ತುಂಬಾ ಕಷ್ಟ ರಿವರ್ಸ್ ಆಗೋದು. ದಟ್ ಲೀಡ್ಸ್ ಟು ಸಿವಿಯರ್ ಆಸ್ತಮಾ. ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬೆಟರ್ ಟು ಫಾರ್ ದಟ್ ಎನಿ ಡಿಸೀಸ್, ಬಟ್ ಆಸ್ತಮಾ ಎಸ್ಪೆಷಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಟ್ರೀಟ್ ಮಾಡಿದ್ರೆ ಇಟ್ ಇಸ್ ರಿವರ್ಸಿಬಲ್. ಓಕೆ. ಸೊ ಅದರಲ್ಲೂ ಕೂಡ ಸ್ಟೇಜಸ್ ಅಂತ ಇರುತ್ತೆ? ಸ್ಟೇಜಸ್ ಇದೆ. ಓಕೆ. ಡಿಪೆಂಡಿಂಗ್ ಆನ್ ನಾವು ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ, ಅದು ಈ ಕ್ಲಿನಿಕಲ್ ಪ್ಯಾರಾಮೀಟರ್ಸ್ ತಗೊಂಡು ಮೈಲ್ಡ್, ಮಾಡರೇಟ್, ಸಿವಿಯರ್ ಆಸ್ತಮಾ ಅಂತಿದೆ. ಮೈಲ್ಡ್ ಸ್ಟೇಜಸ್ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಸಿವಿಯರ್ ಸ್ಟೇಜ್ ಆಗಲ್ಲ ಎಷ್ಟೋ ಜನಕ್ಕೆ. ಸೊ ಯಾವೆಲ್ಲ ಟೆಸ್ಟ್ ಮಾಡ್ತೀರಾ ಸರ್ ಯೂಶಲಿ? ಈಗ ಅಸ್ತಮಾ ಪೇಷಂಟ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಆಸ್ತಮಾ ಪೇಷಂಟ್ಸ್ಗೆ ಮೇನ್ ನಾವು ಹಿಸ್ಟ್ರಿ ನೋಡ್ತೀವಿ. ಹಿಸ್ಟ್ರಿ ಯಾವ ರೀತಿ ಬಂತು, ಎಷ್ಟು ವರ್ಷದಿಂದ ಇದೆ ಅಂತ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಿನೇಷನ್ ವೀಸ್ ಇದೆಯಾ ಅದೆಲ್ಲ ನೋಡ್ತೀವಿ.
ಪ್ಲಸ್ ಪಲ್ಮರಿ ಫಂಕ್ಷನ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಟೆಸ್ಟ್ ಪಲ್ಮರಿ ಅದೊಂದು. ಮತ್ತೆ ಏರ್ವೇ ಇನ್ಫ್ಲಮೇಷನ್ ನೋಡಕ್ಕೆ ಫೀನೋ ಅಂತ ಇದೆ, ಎಕ್ಸ್ಪೈರಿ ನೈಟ್ರಿಕ್ ಆಕ್ಸೈಡ್ ಟೆಸ್ಟ್ ಅದೊಂದು. ಅದ್ರಲ್ಲಿ ಇನ್ಫ್ಲಮೇಷನ್ ಗೊತ್ತಾಗುತ್ತೆ, ಅದು ಜಾಸ್ತಿ ಇದ್ರೆ ಆಸ್ತಮಾ ಇದೆ ಅಂತ ಅರ್ಥ. PFT ಅನ್ನೋದು ಲಂಗ್ ಕೆಪಾಸಿಟಿ ತೋರಿಸುತ್ತೆ ನಮ್ಗೆ ಆ ಥರ ಅದೊಂದು. ಮತ್ತೆ ಎಕ್ಸ್ರೇ ಅದು ರುಟೀನ್ ಮಾಡಿಸ್ತೀವಿ ಜಸ್ಟ್ ಟು ಸಿ ಎನಿ ಓಲ್ಡ್ ಇನ್ಫೆಕ್ಷನ್ಸ್ ಆ ಥರ. ದೀಸ್ ಆರ್ ದ ರೂಟೀನ್ ಥಿಂಗ್ಸ್. ಲೇಟೆಸ್ಟ್ ಆಗಿ ಬೇರೆ ಟೆಸ್ಟ್ಗಳೆಲ್ಲ ಬಂದಿದೆ, ಬಟ್ ನಾಟ್ ನೆಸೆಸರಿ. ಓಕೆ, ಬಟ್ ಇಷ್ಟು ಬೇಸಿಕ್ ಆಗಿ ಮಾಡಲೇಬೇಕಾಗುತ್ತೆ ಇಷ್ಟು ಟೆಸ್ಟ್ಗಳನ್ನ ಅಂತ. ಮತ್ತೆ ಬ್ಲಡ್ ಟೆಸ್ಟ್ ಕೆಲವೊಂದಿದೆ ಅಲರ್ಜಿ ಲೆವೆಲ್ ನೋಡಕ್ಕೆ. ಕಾಮನ್ ಆಗಿ ಅಲರ್ಜಿ ಲೆವೆಲ್ ನೋಡಕ್ಕೆ ಇಯೋಸ್ನೋಫಿಲ್ಸ್ IgE ಅಂತ ಮಾಡಿಸ್ತೀವಿ. ದಟ್ ಈಸ್ ಟು ನಾಟ್ ಟು ನೋ ದ ಅಲರ್ಜನ್, ವಾಟ್ ಯಾವುದೊಂದು ಕಾರಣ ಗೊತ್ತಾಗಲ್ಲ, ಬಟ್ ಅಲರ್ಜಿ ಜಾಸ್ತಿ ಇದೆ ಕಡಿಮೆ ಇದೆ ಗೊತ್ತಾಗುತ್ತೆ. ಓಕೆ, ಈಗ ಇಷ್ಟೆಲ್ಲ ಟೆಸ್ಟ್ ಮಾಡಿ ಆದ್ಮೇಲೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ಆ ಸ್ಟೇಜ್ಗೆ ತಕ್ಕನ ಹಾಗೆ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ. ಒಂದ್ ವೇಳೆ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದೆ ಆಸ್ತಮಾ, ಆರಂಭದಲ್ಲೇ ಬಂದಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ಚಿಕಿತ್ಸೆ ಹೇಗಿರುತ್ತೆ? ಎರಡನೇ ಸ್ಟೇಜ್ ಅಲ್ಲಿ ಬಂದಾಗ ಅಥವಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದಾಗ ಚಿಕಿತ್ಸೆಗಳು ಹೇಗೆ ವೇರಿ ಆಗ್ತಾ ಹೋಗುತ್ತೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಡಾಕ್ಟರ್. ಅದೇ ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಇನ್ಹೇಲರ್ಸ್ ವೇರಿ ಆಗುತ್ತೆ ಡೋಸೇಜ್. ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಫಾರ್ ಆಸ್ತಮಾ ಇಸ್ ಇನ್ಹೇಲರ್ಸ್. ಅದು ಒಂದೇ ಪರಿಹಾರ? ಅದೇ ಫಸ್ಟ್ ಪರಿಹಾರ ಅದೇ, ಬೇರೆಲ್ಲ ಸೆಕೆಂಡ್ರಿ. ಇನ್ಹೇಲರ್ಸ್ ಟ್ರೀಟ್ಮೆಂಟ್. ಯಾಕಂದ್ರೆ ತುಂಬಾ ಜನಕ್ಕೆ ಅದೊಂದು ಮಿತ್ ಇದೆ, ಇನ್ಹೇಲರ್ಸ್ ತಗೊಂಡ್ರೆ ಅಡಿಕ್ಷನ್ ಆಗುತ್ತೆ, ಅದು ಸ್ಟೀರಾಯ್ಡ್ ಇರುತ್ತೆ, ಅದೆಲ್ಲ ಮಿತ್. ದಟ್ ಇಸ್ ನಾಟ್ ಕರೆಕ್ಟ್. ಸ್ಟೀರಾಯ್ಡ್ಸ್ ಆರ್ ದ ಟ್ರೀಟ್ಮೆಂಟ್ ಫಾರ್ ಆಸ್ತಮಾ ವಿಚ್ ಆರ್ ಇನ್ಹೇಲ್ಡ್ ಫಾರ್ಮ್. ಟ್ಯಾಬ್ಲೆಟ್ಸ್ ಅಲ್ಲ, ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಪ್ಲಸ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಟ್ಯಾಬ್ಲೆಟ್ಸ್ ಬೇಕಾಗೇ ಇಲ್ಲ. ಇನ್ಹೇಲ್ಡ್ ಸ್ಟೀರಾಯ್ಡ್ಸ್ ಅಂತ ಅದು ಇನ್ಹೇಲರ್ಸ್ ಮೋಸ್ಟ್ ಆಫ್ ದ ಪೀಪಲ್ ನೋ. ಅದನ್ನ ತಗೊಂಡ್ರೆ ಮೈಲ್ಡ್ ಡೋಸ್ ಸ್ಟಾರ್ಟಿಂಗ್ ಅಲ್ಲಿ ದ ಸಿಂಪ್ಟಮ್ಸ್ ವಿಲ್ ಬಿ ಅಂಡರ್ ಕಂಟ್ರೋಲ್. they'll not have exacerbations, ಪದೇ ಪದೇ ಹಾಸ್ಪಿಟಲ್ ಬರೋದು, ಅಡ್ಮಿಟ್ ಆಗೋದು. ಪ್ಲಸ್ ಲಂಗ್ ಕೆಪಾಸಿಟಿ ಹಾಗೆ ಮೇಂಟೈನ್ ಆಗುತ್ತೆ. ಮಿನಿಮಮ್ ಡೋಸ್ ಇಂದಾನೆ ಶುರು ಮಾಡಿದ್ರೆ ಸಾಕು. ಆಸ್ ದ ಸಿವಿಯರಿಟಿ ಗೋಸ್ ಲೈಕ್ ಹೈ ತುಂಬಾ ಏರ್ ಫ್ಲೋ ಅಬ್ಸ್ಟ್ರಕ್ಷನ್ ಇದೆ, ಲಂಗ್ಸ್ ತುಂಬಾ ವೀಕ್ ಇದೆ, ಸಿಂಪ್ಟಮ್ಸ್ ಜಾಸ್ತಿ ಇದೆ, ಅಂಥವ್ರಿಗೆ ಹೈ ಡೋಸ್ ಬೇಕಾಗುತ್ತೆ, ಬಟ್ ಅಗೇನ್ ಇನ್ಹೇಲ್ಡ್ ಫಾರ್ಮ್. ಆಯ್ತು, ಅದ್ರ ಜೊತೆಗೆ ಆಡ್ ಆನ್ ಮೆಡಿಸಿನ್ಸ್ ರಿಲೀವರ್ ಬೇಕಾಗುತ್ತೆ. ರಿಲೀವರ್ ಅಂದ್ರೆ ಇನ್ಹೇಲರ್ಸ್ ತಗೊಂತಿರ್ತಾರೆ, ಸ್ಟೀರಾಯ್ಡ್ ಇನ್ಹೇಲರ್. ಅದ್ರ ಮಧ್ಯೆ ಮಧ್ಯೆ ಯಾವಾಗ ಸಿಂಪ್ಟಮ್ಸ್ ಬಂದಾಗ ರಿಲೀವರ್ ತಗೋಬಹುದು. ಲೈಕ್ ಮಿಡ್ ನೈಟ್ ಏನನ್ನ ಬಂತು ಅಂತ ಟೈಮಲ್ಲಿ ಎಕ್ಸರ್ಸೈಸ್, ಕೆಲವರು ಎಕ್ಸರ್ಸೈಸ್ ಮಾಡೋ ಟೈಮಲ್ಲಿ ಬರುತ್ತೆ ಎಕ್ಸರ್ಸೈಸ್ ಇಂಡ್ಯೂಸ್ಡ್ ಆಸ್ತಮಾ ಅಂತ, ಅಂಥವ್ರಿಗೆ ಈ ರಿಲೀವರ್ ಹೆಲ್ಪ್ ಆಗುತ್ತೆ ರೆಗ್ಯುಲರ್ ಇನ್ಹೇಲರ್ ಜೊತೆ. ಓಕೆ ಓಕೆ ಡಾಕ್ಟರ್, ಈ ಒಂದು ಅಸ್ತಮಾದಲ್ಲಿ ವಾರ್ನಿಂಗ್ ಸೈನ್ ಅಂತ ಇರುತ್ತಾ ಹೇಗೆ ಅಂತ? ಅಂದ್ರೆ ಈ ಒಂದು ಸಿಗ್ನಲ್ಸ್ಗಳು ಬಂದಾಗ ಅಥವಾ ಈ ಒಂದು ಲಕ್ಷಣಗಳು ಬಂದಾಗ ನೀವು ಮನೇಲಿ ಕೂರಬಾರ್ದು, ತಕ್ಷಣ ಆಸ್ಪತ್ರೆಗೆ ಬರಬೇಕು, ಇದೊಂದು ಎಮರ್ಜೆನ್ಸಿ ಕಂಡೀಷನ್ ಅಂತ ಏನಾದ್ರು ಕನ್ಸಿಡರ್ ಮಾಡ್ತೀರಾ ಹೇಗೆ ಅಂತ? ಇದೆ, ಇವಾಗ ರೆಗ್ಯುಲರ್ ಇನ್ಹೇಲರ್ಸ್ ತಗೊಂತಿರ್ತಾರೆ ಮೋಸ್ಟ್ ಆಫ್ ದ ಪೀಪಲ್. ರೆಡ್ ಫ್ಲಾಗ್ ಸೈನ್ಸ್ ಇದೆ. ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ಆ ಸಿಂಪ್ಟಮ್ಸ್ ಬಂದಾಗ ಇಮಿಡಿಯೇಟ್ಲಿ ದೇ ಶುಡ್ ಟೇಕ್ ರಿಲೀವರ್. ಯಾವುದು ನೈಟ್ ಟೈಮ್ ಪರ್ಸಿಸ್ಟೆಂಟ್ ನೈಟ್ ಟೈಮ್ ಸಿಂಪ್ಟಮ್ಸು, ಡೇ ಟೈಮ್ ಸಿಂಪ್ಟಮ್ಸು, ಫ್ರೀಕ್ವೆಂಟ್ ಯೂಸೇಜ್ ಆಫ್ ರಿಲೀವರ್, ಆ ಸಾಲ್ಬುಟಮಲ್ ಮತ್ತೆ ಲಿವೋ ಸಾಲ್ಬುಟಮಲ್ ಅಂತ ಇನ್ಹೇಲರ್ಸ್ ಬರುತ್ತೆ, ಅದು ಫ್ರೀಕ್ವೆಂಟ್ ಆಗಿ ತಗೊಂತಿದ್ರೆ ಸಿವಿಯರಿಟಿ ಜಾಸ್ತಿ ಇದೆ ಅಂತ ಅರ್ಥ. ಅವಾಗ ದೇ ಶುಡ್ ಮೀಟ್ ಎ ಡಾಕ್ಟರ್ ಎಮರ್ಜೆನ್ಸಿ ರೂಮ್. ಓಕೆ ಓಕೆ, ಈಗ ಇದಕ್ಕೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಈಗ ಮನೆಯಲ್ಲೇ ಆಸ್ಪತ್ರೆ ಎಲ್ಲೋ ದೂರದಲ್ಲಿದೆ, ಈಗ ಸಿಟಿಯಲ್ಲಾದ್ರೆ ಹತ್ರ ಹೋಗ್ಬೋದು ಅಂತ, ಬಟ್ ಹಳ್ಳಿಯಲ್ಲಿ ಆ ಥರ ಇಲ್ಲ. ಎಲ್ಲೋ ಒಂದು ಕಡೆ ಮನೆ ಇರುತ್ತೆ, ಎಲ್ಲೋ ಒಂದ್ ಕಡೆ ಆಸ್ಪತ್ರೆ ಇರುತ್ತೆ, ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ತುಂಬಾ ದೂರ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ವ್ಯಕ್ತಿಗೆ ಏನೋ ಒಂದು ಆಯ್ತು, ಉಸಿರಾಟದ ಸಮಸ್ಯೆ ಬಂತು ಅಥವಾ ಈ ತರ ಒಂದು ಸಿವಿಯರ್ ಕಂಡೀಷನ್ ಬಂತು ಹೇಳಿದಾಗ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಏನಾದ್ರು ಅವೈಲೇಬಲ್ ಇದೆ, ಈ ತರ ಮಾಡಿ ಅಂತ ಏನಾದ್ರು ಗೈಡ್ ಮಾಡಬಹುದಾ ಅಂತ? ಅದೇ ಫಸ್ಟ್ ಏಡ್ ಅಂದ್ರೆ ರೆಗ್ಯುಲರ್ ಇನ್ಹೇಲರ್ಸ್ ತಗೊಂತಿರೋರಿಗೆ ಯೂಶಲಿ ಈ ತರ ಆಗಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಏನು ಸಮಸ್ಯೆ ಆಗಲ್ಲ, ಈ ತರ ಎಮರ್ಜೆನ್ಸಿ ಕಂಡೀಷನ್ ಗೆ ಏನು ಬರಲ್ಲ. ಬಂದ್ರೂ ಈ ವೈರಲ್ ಇನ್ಫೆಕ್ಷನ್ಸ್ ಇಂದ ಟ್ರಿಗರ್ ಆಗ್ಬೋದು, ಇಲ್ಲ ಎಲ್ಲೋ ಹೋಗಿರ್ತಾರೆ, ಪೊಲ್ಯೂಷನ್ ಅದು ಟ್ರಿಗರ್ ಆಗ್ಬೋದು. ಅಂತ ಟೈಮಲ್ಲಿ ಏನಂದ್ರೆ ಈ ರಿಲೀವರ್ ಯಾವಾಗ ಅವ್ರ ಹತ್ರ ಇರಬೇಕು, ರಿಲೀವರ್ ತಗೋಬೇಕು ಇಮಿಡಿಯೇಟ್ಲಿ. ಆ ರಿಲೀವರ್ ಇನ್ಹೇಲರ್ ಇಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಅಗೇನ್ ದೇ ಕ್ಯಾನ್ ರಿಪೀಟ್ ದ ರಿಲೀವರ್ 20 minutes ಆದ್ಮೇಲೆ, ಅಗೇನ್ 2 hours ಆದ್ಮೇಲೆ, ಟಿಲ್ ರೀಚ್ ದ ಹಾಸ್ಪಿಟಲ್. ಆ ಥರ ತುಂಬಾ ಸಿವಿಯರ್ ಪ್ರಾಬ್ಲಮ್ ಇರೋರಿಗೆ ಈವನ್ ಸ್ಟೀರಾಯ್ಡ್ ಟ್ಯಾಬ್ಲೆಟ್ ಹೇಳಿರ್ತೀವಿ, ಇಟ್ಕೊಂಡಿರಿ. ಲೈಕ್ ಸಿವಿಯರ್ ಏರ್ ಫ್ಲೋ ಅಬ್ಸ್ಟ್ರಕ್ಷನ್ ಇರುತ್ತೆ ಕೆಲವರಿಗೆ, ಇನ್ಹೇಲ್ಡ್ ಮೆಡಿಸಿನ್ಸ್ ಹೈ ಡೋಸ್ ಅಲ್ಲಿ ಇರ್ತಾರೆ, ಅಂತವ್ರಿಗೆ ರಿಲೀವರ್ ಜೊತೆಗೆ ಸ್ಟೀರಾಯ್ಡ್ ಟ್ಯಾಬ್ಲೆಟ್ ಎತ್ಕೊಂಡೋಗಿ ಬೇರೆಯವರಿಗೋ ಲೈಕ್ ಟ್ರಿಪ್ ಹೋಗ್ತಾರೆ, ಬೇರೆಯವರಿಗೋ ಟೇಕ್ ದ ಮೆಡಿಸಿನ್ ಅಂತ ಹೇಳಿರ್ತೀವಿ. ಸೊ ಮೆಡಿಸಿನ್ ಅನ್ನ ಅವರು ಕ್ಯಾರಿ ಮಾಡಬೇಕಾಗುತ್ತೆ, ಎಲ್ಲಿ ಹೋದ್ರು ಕ್ಯಾರಿ ಮಾಡಬೇಕು. ರಿಲೀವರ್ ಶುಡ್ ಬಿ ವಿತ್ ದೆಮ್, ಎಸ್ಪೆಷಲಿ ಮಾಡರೇಟ್ ಟು ಸಿವಿಯರ್ ಆಸ್ತಮಾ ಇರೋರಿಗೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ಒಂದು ಪ್ರಾಬ್ಲಮ್ ಬರೋವಂಥದಕ್ಕೆ ಕಾರಣಗಳು ಏನು ಅಥವಾ ಸಿಂಪ್ಟಮ್ಸ್ ಏನು, ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರಿ. ಸೊ ಈ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಿತ್ಸ್ ಕೂಡ ಇರ್ಬೋದು, ಅಂದ್ರೆ ಜನರು ಕೆಲವೊಂದು ವಿಚಾರವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಇರ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಒಂದು ಅಸ್ತಮಾದ ಬಗ್ಗೆ ಇದ್ದಂತಹ ತಪ್ಪು ಕಲ್ಪನೆಗಳು ಅಥವಾ ಜನರು ಬಂದು ಮಾತಾಡ್ಬೇಕಾದ್ರೆ ಇದು ಅರ್ಥ ಮಾಡ್ಕೊಂಡಿರೋ ರೀತಿ ಅವ್ರದ್ದು ತಪ್ಪಾಗಿದೆ ಅಂತ ಅನ್ಸಿದ್ದಿದ್ಯಾ ನಿಮ್ಗೆ ಅಂತ? ಅದೇ ಆಸ್ತಮಾ ಡಯಾಗ್ನೋಸಿಸೇ ಒಂದು ಭಯ ಜನರಿಗೆ. ಆಸ್ತಮಾ ಅಂದ ತಕ್ಷಣ ದೊಡ್ಡ ಕಾಯಿಲೆ, ಟ್ರೀಟಬಲ್ ಕಾಯಿಲೆ ಅಲ್ಲ ಅದು ಅಂತ ಜನರಲ್ ಒಂದು ನಂಬಿಕೆ. ದಟ್ ಇಸ್ ನಾಟ್ ಟ್ರೂ. ಈ ಸಿಂಪ್ಟಮ್ಸ್ ಎಲ್ಲ ಉಬ್ಸ್ ಅನ್ನೋದು ದೇ ಅಕ್ಸೆಪ್ಟ್.
ನಮ್ಗೆ ಉಪ್ಸ ಕಾಯಿಲೆ ದೇ ಎಕ್ಸೆಪ್ಟ್ ನಾಟ್ ಆಸ್ತಮಾ. ನಾವು ಹೇಳ್ತೀವಿ ಸಿಂಪ್ಟಮ್ಸ್ ಎಲ್ಲಾನು ಸೇರಿ ಆಸ್ತಮಾ ಅನ್ನೋದು ಇಟ್ಸ್ ನಾಟ್ ಎ ಮೇಜರ್ ಡಿಸೀಸ್. ಟ್ರೀಟ್ಮೆಂಟ್ ತಗೊಂಡ್ರೆ ಪ್ರಾಪರ್ ಆಗಿ ಅದರಿಂದ ಹೊರಗೆ ಬರ್ತೀರಾ ಅಂತಾನೆ ಹೇಳ್ತೀವಿ. ಮತ್ತೆ ಇನ್ನೊಂದು ಇನ್ಹೇಲರ್ಸ್ ಮಿತ್, ಮೇಜರ್ ಮಿತ್ ಇಸ್ ಇನ್ಹೇಲರ್ಸ್. ಎಷ್ಟೊಂದು ಜನ ದೇ ಡೋಂಟ್ ಅಕ್ಸೆಪ್ಟ್ ದ ಇನ್ಹೇಲರ್ಸ್ ಬಿಕಾಸ್ ಅವ್ರು ಟ್ರೈನ್ ಮಾಡ್ಬಿಟ್ಟಿರ್ತಾರೆ ಆ ಥರ. ಎಷ್ಟೋ ವರ್ಷದಿಂದ ಎಲ್ಲೋ ಹೋಗಿರ್ತಾರೆ ಡಾಕ್ಟರ್ ರೆಗ್ಯುಲರ್ ಅವ್ರು ಜನರಲ್ ಪ್ರಾಕ್ಟೀಷನರ್ಸ್ ಇಲ್ಲ ಫ್ಯಾಮಿಲಿ ಡಾಕ್ಟರ್ ಅವ್ರು ಟ್ರೈನ್ ಮಾಡ್ಬಿಟ್ಟಿರ್ತಾರೆ ಇನ್ಹೇಲರ್ಸ್ ತಗೋಬಾರ್ದು, ಅಡಿಕ್ಷನ್ ಆಗ್ಬಿಡುತ್ತೆ, ಲಂಗ್ಸ್ ಊದ್ಕೊಂಡ್ಬಿಡುತ್ತೆ, ಲಂಗ್ಸ್ ಬ್ಲಾಕ್ ಆಗ್ಬಿಡುತ್ತೆ. ಎಷ್ಟೋ ಜನ ಪೇಷಂಟ್ಸ್ ಕನ್ಸರ್ನ್ಸ್ ಇರುತ್ತೆ. ಅದು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅದು ಹೇಗೆ ಆಕ್ಟ್ ಮಾಡುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ಮೇಲೆ ಮೋಸ್ಟ್ ಆಫ್ ದ ಪೀಪಲ್ ಅಕ್ಸೆಪ್ಟ್ ದಟ್ inhalers are the main stream of treatment for asthma, especially steroid inhalers, which are called preventers. ಅದು ತಗೊಳ್ಳೇಬೇಕು ಕಂಟ್ರೋಲ್ ಬರ್ಬೇಕಾದ್ರೆ, ರಿವರ್ಸ್ ಆಗ್ಬೇಕಂದ್ರೆ. ಓಕೆ. ಇನ್ನು ಕೆಲವ್ರು ಹೇಳ್ತಾರೆ ಡಾಕ್ಟರ್, ಈಗ ಆಡ್ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಲಂಗ್ಸ್ ಊದ್ಕೊಂಡಿದೆ, ನೀವು ಹೇಳಿದಾಗ ನಂಗೆ ನೆನಪಾಯ್ತು, ಲಂಗ್ಸ್ ಊದ್ಕೊಂಡಿರುತ್ತೆ, ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು ಅಂತ ಹೇಳಿದ್ರೆ ಏನು, ಅಲ್ಲಿ ಏನ್ ಚೇಂಜಸ್ ಆಗಿರುತ್ತೆ ಅಂತ? ಅದೇ, ಒಂದು ನೀರು ತುಂಬಿಕೊಳ್ಳೋದಂದ್ರೆ ಬೇರೆ ಕಾಯಿಲೆಯಿಂದ ಆಗೋದು. ಯೂಶಲಿ ಒಂದು ಟ್ಯೂಬರ್ಕ್ಲೋಸಿಸ್ ಇಂದ ಆಗ್ಬಹುದು, ಆಸ್ತಮಾ ಆಗಲ್ಲ, ಟ್ಯೂಬರ್ಕ್ಲೋಸಿಸ್ ಇಂದ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇಂದ ಇರ್ಬೋದು, ಕಿಡ್ನಿ ಪೇಷಂಟ್ಸ್ ಅಂತವ್ರಲ್ಲಿ ನೀರು ತುಂಬಿಕೊಳ್ಳುತ್ತೆ. ಮತ್ತೆ ಕೆಲವರು ನೆಮ್ಮು ಅಂತಾರೆ ತೆಲುಗಲ್ಲಿ. ನೆಮ್ಮು ಅಂದ್ರೆ ನಿಮೋನಿಯಾಗೆ, ಇವನ್ ಕನ್ನಡದಲ್ಲಿ ಹೇಳ್ಬೋದೇನೋ, ಬಟ್ ನೆಮ್ಮು ಅನ್ನೋದು ನಿಮೋನಿಯಾಗೆ ಹೇಳ್ತಾರೆ. ನೀರು ತುಂಬಿಕೊಂಡಿರೋದು ಅನ್ನೋದು ಯೂಶಲಿ ಇದು. ಮತ್ತೆ ಊತ ಅನ್ನೋದು ಯೂಶಲಿ ಈ ಏರ್ವೇಸ್ ಅಂತೀವಿ, ಈ ಬ್ರೀದಿಂಗ್ ಟ್ಯೂಬ್ಸ್ ಇರುತ್ತಲ್ಲ, ಅಲ್ಲಿ ಇನ್ಫ್ಲಮೇಷನ್ ಊತ ಅನ್ನೋದು. ಬಟ್ ಕಾಮನ್ ಲ್ಯಾಂಗ್ವೇಜ್ ಲೆಮನ್ ಟರ್ಮ್ ಅಲ್ಲಿ ನೀರು ತುಂಬಿಕೊಳ್ಳೋದು, ಊತ ಆಗಿದೆ ಅದೆಲ್ಲ ಹೇಳ್ತಾರೆ. ಓಕೆ ಓಕೆ. ಸೊ ಈ ಅಸ್ತಮಾ ಬರದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ ಸಾಧ್ಯ ಆಗತ್ತಾ? ಸೊ ಈಗಿನ ಲೈಫ್ ಸ್ಟೈಲ್ ಆ ಥರ ಆಗಿರೋದ್ರಿಂದಾಗಿ ಏನೋ ಅಂದ್ರೆ ಸಿಟಿ ಲೈಫಲ್ಲಿ ಇದ್ವಿ ಅಂತ ಹೇಳಿದ್ರೆ ನಮಗೆ ಪೊಲ್ಯೂಷನ್ ಅನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅದು ನಮ್ಮ ಒಬ್ಬರ ಕೈಯಲ್ಲಿ ಇರೋದಿಲ್ಲ. ನಾವು ಸಿಟಿಲಿ ಬದುಕಬೇಕು ಅಂತ ಹೇಳಿದ್ರೆ ಈ ಗಾಳಿ ಉಸಿರಾಡ್ಲೇಬೇಕಾಗುತ್ತೆ. ಬಟ್ ಅದನ್ನ ಬಿಟ್ಟು ನಾವು ಇಂಡಿವಿಜುವಲ್ ಆಗಿ ಏನಾದ್ರೂ ಒಂದು ಪ್ರಿಕಾಷನ್ಸ್ ಅನ್ನ ತಗೋಬಹುದಾ, ಹೇಗೆ ಅಂತ ಡಾಕ್ಟರ್? ಓಕೆ, ಅದೇ ಔಟ್ಡೋರ್ಸ್ ಅವಾಯ್ಡಿಂಗ್ ಪೀಕ್ ಅವರ್ಸ್, ಲೈಕ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋದು. ಪೊಲ್ಯೂಷನ್ ಟೈಮು, ಪೀಕ್ ಅವರ್ಸ್ ಅಲ್ಲಿ ಹೋಗ್ದಿರೋ ಹೊರಗಡೆ, ಎಸ್ಪೆಷಲಿ ಇಂಥವ್ರು ಆಸ್ತಮಾ ಇರೋರು, ಅಲರ್ಜಿ ಇರೋರು ಪೀಕ್ ಅವರ್ಸ್ ಅಲ್ಲಿ ಹೋಗಿದ್ರೆ ಅದನ್ನ ಬಿಟ್ಟು ಬೇರೆ ಟೈಮಲ್ಲಿ ಟ್ರಾವೆಲ್ ಮಾಡೋದು, ಮಾಸ್ಕ್ ಯೂಸ್ ಮಾಡೋದು ಸಾಧ್ಯವಾದಷ್ಟು ಹೊರಗಡೆ ಹೋದಾಗ, ಟು ಪ್ರಿವೆಂಟ್ ಔಟ್ಡೋರ್ ಏರ್ ಪೊಲ್ಯೂಷನ್ ಇವೆಲ್ಲಾನು. ಇಂಡೋರ್ ಏರ್ ಪೊಲ್ಯೂಷನ್ ಹೇಗೆ, ಡಸ್ಟ್ ಮೈಟ್ಸ್ ಅಲರ್ಜಿ, ವ್ಯಾಕ್ಯೂಮಿಂಗ್, ಫ್ರೀಕ್ವೆಂಟ್ ವ್ಯಾಕ್ಯೂಮಿಂಗ್ ದ ಕಾರ್ಪೆಟ್ಸ್, ಅದೆಲ್ಲ ಅವಾಯ್ಡಿಂಗ್ ಇಂಡೋರ್ ಏರ್ ಪೊಲ್ಯೂಷನ್. ಈ ಅಗರಬತ್ತಿ, ಸಾಂಬ್ರಾಣಿ ಇದೆಲ್ಲಾನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಅಲರ್ಜಿ ಇರೋರು ಎಸ್ಪೆಷಲಿ. ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ ಟ್ಯಾಬ್ಲೆಟ್ ವರ್ಸಸ್ ಇನ್ಹೇಲರ್ ಯಾವುದು ಬೆಸ್ಟ್ ಅಂತ? ಅದು ನಾನು ಹೇಳಿದಂಗೆ ಇನ್ಹೇಲರ್ಸ್ ಆರ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಆಸ್ತಮಾ. ಟ್ಯಾಬ್ಲೆಟ್ಸ್ ಕೊಡ್ತೀವಿ, ದಟ್ ಈಸ್ ಲೈಕ್ ಎಂಡ್ ಸ್ಟೇಜ್ ಆಸ್ತಮಾ, ಹೂ ಆರ್ ನಾಟ್ ರೆಸ್ಪಾಂಡಿಂಗ್ ಟು ಹೈ ಡೋಸ್ ಆಫ್ ಸ್ಟಿರಾಯ್ಡ್ ಇನ್ಹೇಲರ್ಸ್, ಅಂತವ್ರಿಗೆ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ. ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಇದೆ. ಇನ್ಹೇಲರ್ಸ್ ಆರ್ ದ ಬೇಸಿಕ್ ಟ್ರೀಟ್ಮೆಂಟ್ ಫಾರ್ ಆಸ್ತಮಾ. ಓಕೆ. ಈಗ ಅಸ್ತಮಾ ಇದ್ದವರಿಗೆ ಉಸಿರಾಟದ ತೊಂದರೆ ಅನ್ನುವಂಥದ್ದು ಒಂದು ಮೇಜರ್ ಸಿಂಪ್ಟಮ್ ಆಗಿರುತ್ತೆ. ಆದ್ರೆ ಕೆಲವರಿಗೆ ರಾತ್ರಿ ಟೈಮಲ್ಲೂ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ ಅಂದಾಗ ಅದು ಒಂದು ವಾರ್ನಿಂಗ್ ಸೈನ್ ಆಗಿರ್ಬೋದು. ಅದೇ, ದಟ್ಸ್ ಕಾಲ್ಡ್ ಪೂರ್ಲಿ ಕಂಟ್ರೋಲ್ಡ್ ಆಸ್ತಮಾ. ಆಸ್ತಮಾ ನೈಟ್ ಟೈಮ್ ಸಿಂಪ್ಟಮ್ಸ್ ಆರ್ ದ ಮಾರ್ಕರ್ ಆಫ್ ಪೂರ್ಲಿ ಕಂಟ್ರೋಲ್. ನೈಟ್ ಸಿಂಪ್ಟಮ್ಸ್ ಇದ್ರೆ ಅವ್ರ ಆಸ್ತಮಾ ಕಂಟ್ರೋಲ್ ಇಲ್ಲ, ಡಾಕ್ಟರ್ ಮೀಟ್ ಮಾಡಬೇಕು, ರಿಲೀವರ್ ತಗೋಬೇಕು ಫ್ರೀಕ್ವೆಂಟ್ ಆಗಿ. ದೇ ಶುಡ್ ಮೀಟ್ ಡಾಕ್ಟರ್ ಅಂಡ್ ಇನ್ಕ್ರೀಸ್ ದ ಇನ್ಹೇಲರ್ ಡೋಸೇಜ್ ಆರ್ ಡು ಸಮಥಿಂಗ್ ಎಲ್ಸ್. ಓಕೆ ಓಕೆ. ಅಸ್ತಮಾ ಇದ್ದವ್ರದ್ದು ಲಂಗ್ಸ್ ಡ್ಯಾಮೇಜ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಅದು ದಟ್ ಇಸ್ ಆಲ್ಸೋ ಮಿತ್. ಆಸ್ತಮಾಲಿ ಲಂಗ್ಸ್ ಡ್ಯಾಮೇಜ್ ಆಗಲ್ಲ ಯೂಶಲಿ. ಈಗ ಸ್ಮೋಕರ್ಸ್ ಅಲ್ಲಿ ಲಂಗ್ ಡ್ಯಾಮೇಜ್ ಆಗುತ್ತೆ, COPD, ಲಂಗ್ ಫೈಬ್ರೋಸಿಸ್ ಅಲ್ಲಿ ಲಂಗ್ ಡ್ಯಾಮೇಜ್ ಆಗುತ್ತೆ. ಆಸ್ತಮಾಲಿ ಲಂಗ್ ಡ್ಯಾಮೇಜ್ ಆಗಲ್ಲ, ದಟ್ಸ್ ವೈ ಇಟ್ ಇಸ್ ರಿವರ್ಸಿಬಲ್. ಡೆಫಿನೇಷನ್ ಆಫ್ ಆಸ್ತಮಾ ಇಟ್ ಸೆಲ್ಫ್ ಈಸ್ ಲೈಕ್ ದಟ್. ಓಕೆ. ಟ್ರೀಟಬಲ್, ರಿವರ್ಸಿಬಲ್, ಆತರ. ಇಟ್ ಇಸ್ ರಿವರ್ಸಿಬಲ್, ಡ್ಯಾಮೇಜ್ ಆಗಿರಲ್ಲ. ಆ ಇನ್ಫ್ಲಮೇಷನ್ ಕಂಟ್ರೋಲ್ ಮಾಡ್ಬೇಕು. ಓಕೆ. ಬಟ್ ಜನ ಅರ್ಥ ಮಾಡ್ಕೊಂಡಿರುವಂತ ರೀತಿ ತಪ್ಪಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ಅಸ್ತಮಾ ಬಂತು ಅಂತ ಹೇಳಿದ್ರೆ ಜೀವನ ಪೂರ್ತಿ ಮೆಡಿಸಿನ್ ತಗೋಬೇಕು ಅನ್ನುವಂಥದ್ದು ಒಂದು ಯೋಚನೆ ಇದ್ದೇ ಇರುತ್ತೆ. ಅವರಿಗೆ ಒಂದ್ಸತಿ ಬಂತು ಅಸ್ತಮಾ ಅಂತ ಹೇಳಿದ್ರೆ ಅದು ಒಂದು ರೀತಿ ಡಯಾಬಿಟೀಸ್ ಅಥವಾ BP ಬಂದಿರೋ ತರ ಅದು ಹೋಗೋದಿಲ್ಲ. ಅಂದ್ರೆ ನಾವು ಬದುಕಿದ್ದಷ್ಟು ದಿನ ನಮ್ ಜೊತೆ ಇದ್ದೇ ಇರುತ್ತೆ ಅಂತ ಅನ್ಕೋತಾರೆ. ಬಟ್ ಇರುತ್ತೆ, ಬಟ್ ಇಟ್ ಇಸ್ ರಿವರ್ಸಿಬಲ್. ಅಟ್ ಲೀಸ್ಟ್ ಪ್ರಾಪರ್ ಮೆಡಿಸಿನ್ ತಗೊಂಡ್ರೆ ಮಿನಿಮಮ್ ಡೋಸ್ ಅಲ್ಲಿ ದೇ ಕ್ಯಾನ್ ಸರ್ವೈವ್ ಟಿಲ್ 100 years. ಮೆನ್ ವುಮೆನ್ ಡಿಫರೆನ್ಸ್ ಇರುತ್ತೆ ಡಾಕ್ಟರ್? ಮೆನ್ ಅಲ್ಲಿ ಜಾಸ್ತಿ, ವುಮೆನ್ ಅಲ್ಲಿ ಜಾಸ್ತಿ, ಆತರ ಏನಾದ್ರು ಇರುತ್ತೆ ಅಥವಾ ಎರಡು ಈಕ್ವಲ್ ಅಂತ? ಆತರ ಇಲ್ಲ. ಮೆನ್ ಸ್ವಲ್ಪ ಸ್ಮೋಕಿಂಗ್ ಜಾಸ್ತಿ ಇರೋದ್ರಿಂದ ದೇ ಅಫೆಕ್ಟ್ ಮೋರ್ ರ್ಯಾಪಿಡ್ಲಿ, ಆ ಥರ ಅಷ್ಟೇ. ಓಕೆ. ಇಟ್ಸ್ ಸೇಮ್. ಸೊ ಅಸ್ತಮಕ್ಕಿಂತ ಮುಂಚೆ ಅಲರ್ಜಿ ಬರುತ್ತೆ. ಅಲರ್ಜಿ ಒನ್ ಆಫ್ ದ ಮೇಜರ್ ಸಿಂಪ್ಟಮ್ ಅಂತ ಹೇಳಿದ್ರೆ ಅದರಿಂದಾನೇ ಬರಬಹುದು ಅಂತ. ಸೊ ಹಾಗಿದ್ರೆ ಅಲರ್ಜಿ ಟೆಸ್ಟ್ ಯಾವಾಗ ಮಾಡಿಸ್ಬೇಕು ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಏನ್ ಹೇಳ್ತೀರಾ? ಅಲರ್ಜಿ, ಅಲರ್ಜಿಯಿಂದಾನೇ ಮೋಸ್ಟ್ ಆಫ್ ದ ಟೈಮ್ಸ್ ಆಸ್ತಮಾ ಬರೋದು. ಅಲರ್ಜಿಕ್ ಮಾರ್ಚ್ ಅಂತ ಅದ್ರ ಹೆಸರು. ಅಲರ್ಜಿ ಮಾರ್ಚಸ್ ಫ್ರಮ್ ಅಪ್ಪರ್ ಏರ್ವೇಸ್. ಅಲರ್ಜಿಕ್ ರೈನೈಟಿಸ್ ಬಂದು ಲೋವರ್ ಏರ್ವೇಸ್ಗೆ ಅಲರ್ಜಿ ಆಸ್ತಮಾ ಆಗುತ್ತೆ. ಕೆಲವು ಸ್ಕಿನ್ ಅಲರ್ಜಿಗೆ ಆಸ್ತಮಾ ಆಗ್ಬೋದು.
ಇವಾಗ ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಪರ್ಸಿಸ್ಟೆಂಟ್ ಸಿಂಪ್ಟಮ್ಸ್ ಇದೆ, ಅಲರ್ಜಿ ಟೆಸ್ಟ್ ಮಾಡಬೇಕು. ಬೇರೆ ಏನನ್ನ ನಾವು ಅವಾಯ್ಡ್ ಮಾಡೋವಂಥದ್ದು ಏನನ್ನ ಅಲರ್ಜಿನ್ ಪಾಸಿಟಿವ್ ಬರುತ್ತಾ ಅದಕ್ಕೋಸ್ಕರ ಟೆಸ್ಟ್ ಮಾಡಬೇಕು. ದಟ್ ಟೈಮ್ ಯು ಶುಡ್ ಡು ದ ಅಲರ್ಜಿನ್ ಟೆಸ್ಟಿಂಗ್. ಓಕೆ ಓಕೆ ಡಾಕ್ಟರ್, ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಸ್ತಮಾ ಇರೋರಿಗೆ ನಿಮ್ಮ ಅಡ್ವೈಸ್ ಏನು? ಯಾವ ರೀತಿಯಾಗಿ ಕೇರ್ ತಗೋಬೇಕಾಗುತ್ತೆ? ನಮ್ಮ ಶ್ವಾಸಕೋಶದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ನಮ್ಮ ಆಡಿಯನ್ಸ್ಗೆ ಸಲಹೆ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ? ನಾಟ್ ಓನ್ಲಿ ಆಸ್ತಮಾಟಿಕ್, ಎಲ್ಲರಿಗೂ ಅದೇ ರೆಗ್ಯುಲರ್ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟು. ಅದರಿಂದ ಲಂಗ್ಸ್ಗೂ ಹೆಲ್ಪ್ ಆಗುತ್ತೆ, ಮೈಂಡ್ ಅಂಡ್ ಬಾಡಿ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಆಸ್ತಮಾ ಇರೋರು ರೆಗ್ಯುಲರ್ ಇನ್ಹೇಲರ್ಸ್ ತಗೋಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಅವಾಯ್ಡಿಂಗ್ ದ ಟ್ರಿಗರಿಂಗ್ ಫ್ಯಾಕ್ಟರ್ಸ್, ಈ ತರ ಈ ಪೊಲ್ಯೂಷನ್, ಪೋಲನ್ ಅವಾಯ್ಡ್ ಮಾಡಕ್ಕೆ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಮಾಸ್ಕ್ ಯೂಸ್ ಮಾಡಿದ್ರೆ ಸ್ವಲ್ಪ. ಕೆಲವೊಂದ್ಸತಿ ಸೀಸನ್ ಅಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ತರ ಇರುತ್ತೆ. ಅಂದ್ರೆ ವಿಂಟರ್ ಬಂದಾಗ ಒಂದ್ ಸಮಸ್ಯೆ ಅಂತ ಹೇಳಿದ್ರೆ, ಸಮ್ಮರ್ ಬಂದಾಗ ಇನ್ನೊಂದ್ ಸಮಸ್ಯೆ, ಮಳೆ ಬಂತು ಅಂತ ಹೇಳಿದ್ರೆ ಶೀತ ಥಂಡಿ ಆಗತ್ತೆ, ಅದು ಇನ್ನೊಂದ್ ತರ ಸಮಸ್ಯೆ. ಸೊ ಪ್ರತಿ ಸೀಸನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ ಅನ್ನೋ ತರ ಇದೆ. ಮೇನ್ ಥಿಂಗ್ ಇಸ್ ಇನ್ಹೇಲರ್ಸ್ ಬಿಡಬಾರ್ದು ಅಷ್ಟೇ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಮೀಟ್ ಎ ಸ್ಪೆಷಲಿಸ್ಟ್ ಡಾಕ್ಟರ್, ಪಲ್ಮಾಲಜಿಸ್ಟ್ ಎನಿವೇರ್ ಟು ಪ್ರಿವೆಂಟ್ ಎಕ್ಸಾರ್ಬೇಷನ್ಸ್, ಇನ್ಕ್ರೀಸಿಂಗ್ ದ ಕ್ವಾಲಿಟಿ ಆಫ್ ಲೈಫ್. ನಾವು ನಮ್ಮ ಕೆಲಸ ಮಾಡೋ ಥರ ಇರಬೇಕು, ಎಸ್ಪೆಷಲಿ ವಯಸ್ಸಾಗಿರೋರು. ನನ್ನ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂದರೆ ಮೀಟ್ ಎ ಪಲ್ಮಾಲಜಿಸ್ಟ್, ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್, ಮೇಂಟೈನ್ ದ ಲಂಗ್ ಕೆಪಾಸಿಟಿ ಪ್ರಾಪರ್ಲಿ, ಅಷ್ಟೇ, ಅದು ಇಂಪಾರ್ಟೆಂಟ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಅಸ್ತಮಾ ಹಾಗೇನೆ ಅಲರ್ಜಿ ಯಾವ ರೀತಿಯಾದಂತಹ ಕನೆಕ್ಷನ್ಸ್ ಇರುತ್ತೆ, ಅಸ್ತಮಾ ಇದ್ದವ್ರು ಯಾವೆಲ್ಲ ಪ್ರಿಕಾಷನ್ಸ್ ಅನ್ನು ತಗೋಬೇಕು, ಇನ್ಹೇಲರ್ ಅನ್ನು ತಗೊಳ್ಳುವಂಥದ್ದು ಯಾಕಷ್ಟು ಮುಖ್ಯ ಆಗುತ್ತೆ, ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾ, ಅದರ ಜೊತೆಗೆ ಅಲರ್ಜಿ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ನಮ್ಮ ಶ್ವಾಸಕೋಶವನ್ನು ಯಾವ ರೀತಿಯಾಗಿ ನಾವು ಕೇರ್ ಮಾಡಬೇಕಾಗುತ್ತೆ, ಈ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.